ಕ್ರಿಸ್ತ ಆಗಮನದ ಭಾನುವಾರದ ಈ ವಿಶೇಷ ಆರಾಧನೆಯನ್ನು ಆರಂಭಿಸೋಣ. ದ್ವಾರಗಳೇ ಉನ್ನತವಾಗಿರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರಿ. ಮಹಾಪ್ರಭಾವಳ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವಳ ಅರಸನು ಯಾರು? ಮಹಾಬಲಿಷ್ಠನು, ವಿಶೇಷ ಪರಾಕ್ರಮಿಯೂ ಆಗಿರುವ ಯೆಹೋವ, ಯುದ್ಧ ವೀರನಾಗಿರುವ ಯೆಹೋವ. ದ್ವಾರಗಳೇ ಉನ್ನತವಾಗಿರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರಿ. ಮಹಾಪ್ರಭಾವಳ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವಳ ಅರಸನು ಯಾರು? ಸೇನಾಧೀಶ್ವರನಾದ ಯೆಹೋವನೇ. ಮಹಾಪ್ರಭಾವಳ ಅರಸನು ಈತನೇ. ನಮ್ಮ ಈ ಆರಾಧನೆಯ ಆರಂಭ ತಂದೆ, ಕುಮಾರ, ಪರಿಶುದ್ಧಾತ್ಮನೆಂಬ ತ್ರಯೇಕ ದೇವರ ನಾಮದಲ್ಲಿಯೇ ಉಂಟಾಗಲಿ. ಆಮೆನ್. ಕರ್ತನ ಸ್ತೋತ್ರಕ್ಕಾಗಿ ನಾವೆಲ್ಲರೂ ಸೇರಿ ಎದುರಿಟ್ಟುಕೊಂಡು 84ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 84. ಕ್ರಿಸ್ತ ಆಗಮನದ ಮೊದಲನೆಯ ಭಾನುವಾರಕ್ಕೆ ಪ್ರವೇಶಿಸುವಂತೆ ಸಹಾಯ
ಆದ್ದರಿಂದ ಇವತ್ತು ಈ ಒಂದು ಕ್ರಿಸ್ತ ಆಗಮನದ ಮೊದಲನೆಯ ಭಾನುವಾರವನ್ನ ಇಲ್ಲಿ ಇಟ್ಟಿರುವಂಥ 4 ಮೇಣದ ಬತ್ತಿಗಳ ಈ ರೀತನ್ನು ನಾನು ಇವತ್ತು ಈ ದೀಪವನ್ನು ಬೆಳಗಿಸುವುದರ ಮೂಲಕ ಆರಂಭಿಸಿದ್ದೇನೆ. ಕ್ರಿಸ್ಮಸ್ ಹಬ್ಬದ ವಾತಾವರಣ ನಮ್ಮಲ್ಲಿ ಸೃಷ್ಟಿಯಾಗಲಿ ಎಂಬುದಾಗಿ ಹಾರೈಸ್ತೇನೆ. ಒಂದೊಂದು ಭಾನುವಾರವೂ ಒಂದೊಂದು ಮೇಣದ ಬತ್ತಿಯನ್ನು ನಾವು ಹಚ್ಚಲಿಕ್ಕಿದ್ದೇವೆ. ಇದನ್ನು ಇವತ್ತು ತಂದೆ, ಕುಮಾರ, ಪವಿತ್ರಾತ್ಮನ ಹೆಸರಿನಲ್ಲಿ ಆರಂಭಿಸ್ತೇನೆ. ನಾವೆಲ್ಲರೂ ದೇವರನ್ನ ಆರಾಧಿಸೋಣ. ಪುಟ ಸಂಖ್ಯೆ 123ನೇ ಪುಟದಲ್ಲಿರುವಂತಹ ಆರಾಧನೆಯ ಕ್ರಮವನ್ನು ಪಾಲಿಸಿ ಕರ್ತನನ್ನ ಆರಾಧಿಸೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಯುಗಯುಗಕ್ಕೂ, ಆತನ ಸತ್ಯವು ತಲುಪಲಾಂತರಕ್ಕೂ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವ ಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು, ನಿರ್ಮಲ ಮನಸ್ಸುಳ್ಳವನಾಗಿದ್ದಾನೆ. ಕರ್ತನಾದ ನಮ್ಮ ದೇವರು ಕರುಣಿಸುವವನು, ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೆವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಯೇಸು ಇಂತೆಂದನು, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಎಂದು ಹೇಳುವೆನು. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ನಾವೀಗ ದಾವಿದನ ಕೀರ್ತನೆಗಳಲ್ಲಿ ಉತ್ತರ ಪ್ರತ್ಯುತ್ತರವಾಗಿ 68ನೇ ಕೀರ್ತನೆ 11ನೇ ವಚನದಿಂದ 20ನೇ ವಚನದವರೆಗೆ ಓದಿಕೊಳ್ಳೋಣ. ದಾವಿದನ ಕೀರ್ತನೆಗಳು 68, 11ನೇ ವಚನದಿಂದ 20ನೇ ವಚನದವರೆಗೆ. ಕರ್ತನು ನುಡಿದನು, ಶುಭ ವಾರ್ತೆಯನ್ನು ಪ್ರಸಿದ್ಧಪಡಿಸುವ ಸ್ತ್ರೀ ಸಮೂಹವು ಎಷ್ಟೋ ದೊಡ್ಡದು. ಹೋಗುತ್ತಾರೆ, ಸೈನ್ಯದೊಡನೆ ಅರಸುಗಳು ಓಡಿ ಹೋಗುತ್ತಾರೆ, ಮನೆಯಲ್ಲಿದ್ದ ಸ್ತ್ರೀಯರು ಕೊಳ್ಳೆಯನ್ನು ಹಂಚುತ್ತಾರೆ. ನೀವು ಕುರಿಹಟ್ಟಿಗಳಲ್ಲಿ ಮಲಗಿಕೊಂಡಿರುವುದೇನು? ಪಾರಿವಾಳದ ರೆಕ್ಕೆಗಳು ಬೆಳ್ಳಿಯಿಂದಲೂ ಅದರ ಗರಿಗಳು ಬಂಗಾರದಿಂದಲೂ ಥಳಥಳಿಸುತ್ತವೆ. ಸರ್ವಶಕ್ತನು ಅಲ್ಲಿ ರಾಜರನ್ನು ಚದರಿಸಿದಾಗ ಸಲ್ಮೋನಿನ ಮೇಲೆ ಹಿಮ ಹೋಗಿದೆ. ಬಾಷಾನಿನ ಪರ್ವತವು ಮಹೋನ್ನತವಾಗಿದೆ, ಆ ಬಾಷಾನ್ ಗಿರಿಯು ಶಿಖರಗಳುಳ್ಳಂತೆ. ಎಲೆ ಶಿಖರೋನ್ನತ ಪರ್ವತಗಳೇ, ದೇವರು ತನ್ನ ನಿವಾಸವಾಗಿ ಗೋರೆಗಣ್ಣಿನಿಂದ ನೋಡುವುದಕ್ಕೆ ಯೆಹೋವನು ಸದಾಕಾಲವೂ ಇದರಲ್ಲೇ ವಾಸಿಸು. ದೇವರಿಗೆ ಸಹಸ್ರಾರು ಮಾತ್ರವಲ್ಲ, ಲಕ್ಷಾಂತರ ರಥಗಳು ಇವೆ. ಕರ್ತನಾದ ಯೆಹೋವನು ಅವುಗಳ ಸಮೇತನಾಗಿ ಸೀನಾಯಿ ಬೆಟ್ಟದಲ್ಲಿದ್ದ ಹಾಗೆ ಪವಿತ್ರ ಆಲಯದಲ್ಲಿದ್ದಾನೆ. ನೀನು ಜಯಿಸಿದ ಬಹು ಜನರನ್ನು ಸೆರೆ ಹಿಡಿದುಕೊಂಡು ಹೋಗಿ ನಿನಗೆ ದ್ರೋಹಿಗಳಾದ ಮನುಷ್ಯರಿಂದಲೇ ಕಪ್ಪ
ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ. ನಮ್ಮನ್ನು ರಕ್ಷಿಸುವ ದೇವರು ಆತನೇ. ನಮ್ಮನ್ನು ವಿಮೋಚಿಸುವುದಕ್ಕೋಸ್ಕರ ದೇವರಾಗಿದ್ದಾನೆ. ಕರ್ತನಾದ ಯೆಹೋವನು ಮರಣಕ್ಕೆ ತಪ್ಪಿಸುವ ಶಕ್ತನಾಗಿದ್ದಾನೆ. ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನು, ಕೃತಜ್ಞತಾ ಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದ ಸನ್ನಿಧಿಗೆ ಬಂದಿರುತ್ತೇವೆ. ಈಗ ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ, ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿಯೂ ಪ್ರಾರ್ಥಿಸುವಂತೆಯೂ ಸಹಾಯ ಮಾಡು. ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾತಿಶಯವನ್ನು ಹೆಚ್ಚು ಹೆಚ್ಚಾಗಿ ಗ್ರಹಿಸುವಂತೆಯೂ, ನಮ್ಮ ಜೀವಮಾನದಲ್ಲೆಲ್ಲ ನಿನ್ನ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆಯೂ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಪುಟ ಸಂಖ್ಯೆ 127ರಲ್ಲಿರುವಂತ ಪಾಪದರಿಕೆಯ ಪ್ರಾರ್ಥನೆಯನ್ನ ನಾವೆಲ್ಲರೂ ಸೇರಿ ಹೇಳುವುದರ ಮೂಲಕ ನಮ್ಮೆಲ್ಲ ಪಾಪಾಪರಾಧಗಳನ್ನ ಕರ್ತನ ಮುಂದೆ ಒಪ್ಪಿಕೊಂಡು ಆತನಿಂದ ದೊರೆಯುವ ಕ್ಷಮಾಪಣೆಯನ್ನ ಯಾಚಿಸೋಣ. ನಾವು ಬಹಳ ತಪ್ಪು ಮಾಡಿ ಮನೋವಾಕಾಯಗಳಿಂದ ಪಾಪ ಮಾಡಿದ್ದೇವೆಂದು ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತನಾದ ದೇವರಿಗೆ ಅರಿಕೆ ಮಾಡುತ್ತೇವೆ. ಆದ ಕಾರಣ ನಮ್ಮ ಮೇಲೆ ದಯವಿಡುವಂತೆ ದೇವರನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತನಾದ ದೇವರೇ, ನಮ್ಮ ಮೇಲೆ ಕರುಣೆಯುಂಟು, ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಎಲ್ಲ ಕೆಡಕಿನಿಂದ ನಮ್ಮನ್ನು ಬಿಡಿಸು. ಎಲ್ಲ ಸದಾಚಾರದಲ್ಲಿ ನಮ್ಮನ್ನು ನೆಲೆಗೊಳಿಸಿ ಬಲಪಡಿಸಿ ನಿತ್ಯ ಜೀವನದಲ್ಲಿ ಸೇರಿಸೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ದೇವರೇ, ಸದಾ ಕರುಣೆ ತೋರಿಸುವುದು, ಕ್ಷಮಿಸುವುದು ನಿನ್ನ ಸ್ವಭಾವವೇ ಆಗಿದೆ. ನಮ್ಮ ಬಡಬಿನ್ನಹಗಳನ್ನು ಲಾಲಿಸಿ ನಮ್ಮ ಪಾಪಗಳ ಸಂಕೋಲೆಯಿಂದ ನಾವು ಬಂಧಿತರಾಗಿದ್ದರು ಕರುಣಾಸಾಗರನಾದ ನೀನು ನಮ್ಮ ಮಧ್ಯಸ್ಥನು, ಸಹಾಯಕನೂ ಆಗಿರುವ ಯೇಸು ಕ್ರಿಸ್ತನ ಘನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಕರ್ತನು ನಮ್ಮೆಲ್ಲರನ್ನ ಪ್ರೀತಿಸಿ ಮಾಡಿದ ಉಪಕಾರಗಳನ್ನು ನೆನಪು ಮಾಡಿಕೊಳ್ಳೋಣ. ವಿಶೇಷವಾಗಿ ಕಳೆದ ವಾರದಲ್ಲಿ ಸಭೆಯಾಗಿ, ಕುಟುಂಬವಾಗಿ, ವೈಯಕ್ತಿಕವಾಗಿ ದೇವರಿಂದ ನಾವು ಹೊಂದಿರುವಂತಹ ಎಲ್ಲ ಆಶೀರ್ವಾದಗಳನ್ನ ನೆನಪು ಮಾಡಿಕೊಂಡು ಪುಟ ಸಂಖ್ಯೆ 120ರಲ್ಲಿರುವಂತಹ ಉಪಕಾರ ಸ್ತುತಿ ಪ್ರಾರ್ಥನೆಯೊಂದಿಗೆ ಸೇರಿಸಿ ದೇವರಿಗೆ ಉಪಕಾರ ಸಲ್ಲಿಸೋಣ. ಪುಟ ಸಂಖ್ಯೆ 120. ಸರ್ವಶಕ್ತನಾದ ದೇವರೇ, ಎಲ್ಲ ಮೇಲುಗಳಿಗೆ ಮೂಲ ಕರ್ತನೆ, ನೀನು ಎಲ್ಲ ಮನುಷ್ಯರಿಗೂ ಅಯೋಗ್ಯರಾದ ನಮಗೂ ಬಹು ಪ್ರೀತಿಯೊಡನೆ ದಯಪಾಲಿಸುವ ವರಗಳಿಗಾಗಿ ಪೂರ್ಣ ಹೃದಯದಿಂದಲೂ ದೀನಭಾವದಿಂದಲೂ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಉಂಟು ಮಾಡಿ ಸಾಕಿ ಸಲಹಿದಕ್ಕಾಗಿಯೂ ನಮ್ಮ ಬಾಳಿನ ಸುಖ ದುಃಖಗಳಲ್ಲಿ ಕಾಲೋಚಿತ ಸಹಾಯವನ್ನು ಅನುಗ್ರಹಿಸುವುದಕ್ಕಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ಮುಖ್ಯವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಉಂಟಾದ ಲೋಕ ರಕ್ಷಣೆಯಲ್ಲಿ ತೋರಿ ಬಂದ ನಿನ್ನ ಅಮೂಲ್ಯ ಪ್ರೀತಿಗಾಗಿಯೂ, ನೀನು ಅನುಗ್ರಹಿಸಿದ ಕೃಪಾ ಸಾಧನೆಗಳಿಗಾಗಿಯೂ, ಪ್ರಭಾವದ ನಿರೀಕ್ಷೆಗಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ನೀನು ಮಾಡಿದ ಉಪಕಾರಗಳನ್ನೆಲ್ಲ ನಾವು ತಕ್ಕ ಹಾಗೆ ನೆನೆಸಿ ಕೃತಜ್ಞರಾಗಿದ್ದು ಮಾತಿನಿಂದ ಮಾತ್ರವಲ್ಲದೆ ಬಾಳಿನಿಂದಲೂ ನಿನ್ನನ್ನು ಸ್ತೋತ್ರ ಮಾಡುವಂತೆ ಅನುಗ್ರಹಿಸು. ನಾವು ನಮ್ಮ ದೇಹಾತ್ಮಗಳನ್ನು ನಿನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡು ನಮ್ಮ ಜೀವಮಾನದಲ್ಲೆಲ್ಲ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ನಿನ್ನ ಮುಂದೆ ನಡೆದುಕೊಳ್ಳುವಂತೆ ದಯಮಾಡಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಿನ್ನೊಂದಿಗೂ ಪವಿತ್ರಾತ್ಮನೊಂದಿಗೂ ಕೂಡಿರುವ ಆತನಿಗೆ ಸದಾ ಕಾಲವು ಮಾನ ಪ್ರಭಾವಗಳಿರಲಿ. ಆಮೆನ್. ಪ್ರಾರ್ಥನೆ ಮಾಡೋಣ. ದ್ವಾರಗಳೇ,
ಜೀವಂತವಾಗಿರ್ರಿ, ಪುರಾತನವಾದ ಕದಗಳಿಗೆ ತೆರೆದುಕೊಂಡಿರ್ರಿ, ಮಹಾಪ್ರಭಾವಳ ಅರಸನು ಆಗಮಿಸುತ್ತಾನೆ ಎಂಬುದಾಗಿ ಪ್ರವಾದಿಸಿದ ಆ ಮಾತುಗಳನ್ನು ದೇವರೇ ಈ ದಿವಸ ನಾವು ನೆನಪು ಮಾಡಿಕೊಳ್ಳುವಂತೆ ನಿನ್ನ ಪವಿತ್ರ ಆಲಯದಲ್ಲಿ ಸಭೆಯಾಗಿ ನಾವು ಕೂಡಿ ಬಂದು ಕ್ರಿಸ್ತ ಆಗಮನದ ಮೊದಲನೇ ಭಾನುವಾರವನ್ನು ಈ ರೀತಿಯಾಗಿ ಸಂತೋಷ ಸಡಗರದಿಂದ ಆಚರಿಸಿ ಆರಾಧಿಸುವಂತೆ ಆಶೀರ್ವದಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಬರೋಣ ಕೇವಲ ನಮ್ಮ ಸಂಭ್ರಮ, ನಮ್ಮ ಸಂತೋಷಕ್ಕಾಗಿ ಮಾತ್ರವಲ್ಲದ ನಮ್ಮ ನೆರೆಹೊರೆಯವರ ಸಂತೋಷಕ್ಕಾಗಿಯೂ ಅವರ ಸಮಾಧಾನಕ್ಕಾಗಿಯೂ ಇದೆ ಎಂಬುದನ್ನು ಮರೆಯದೆ ನಿನ್ನ ಮೇಲೆ ವಿಶ್ವಾಸವಿಟ್ಟು ನೀನು ಮಗುವಾಗಿ ಬಂದಂತಹ ದಿನವನ್ನು ಸ್ಮರಿಸಿಕೊಳ್ಳುತ್ತಾ ನ್ಯಾಯಾಧಿಪತಿಯಾಗಿ ಮತ್ತೆ ಈ ಲೋಕಕ್ಕೆ ಬರುವವನಾಗಿದೆ ಎಂಬ ಜ್ಞಾನದಿಂದ, ಅರಿವಿನಿಂದ ದೇವರೇ ನಾವು ನಿನ್ನಲ್ಲಿ, ನಿನ್ನ ಹೆಜ್ಜೆ ಜಾಡಿನಲ್ಲಿ ಇಂದು ನಡೆಯುವಂತೆ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ಮಹಿಮೆ ಹೊಂದಬೇಕಾಗಿ ಬೇಡಿಕೊಳ್ಳುತ್ತೇವೆ. ನಿನ್ನೊಂದಿಗೂ ಪವಿತ್ರಾತ್ಮನೊಂದಿಗೂ ಕೂಡಿರುವ ಆತನಿಗೆ ಸದಾಕಾಲವೂ ಮಾನ, ಪ್ರಭಾವ, ಸ್ತುತಿ, ಸ್ತೋತ್ರಗಳು ಉಂಟಾಗಲಿ. ಆಮೆನ್. ಎಂಬತ್ತೊಂದನೆಯ ಸಂಗೀತವನ್ನು ನಾವು ಈಗ ಹಾಡಿಕೊಳ್ಳೋಣ. ಆ ಮಗುವನ್ನು ನೋಡಿರಿ, ಗೋದಲಿಯಲ್ಲಿ ಮಲಗಿ, ಸಮಸ್ತ ಲೋಕದೊಡೆಯ ಕೂಸಾಗಿ ಅಲ್ಲಿ ಹುಟ್ಟಿದ. ಈ ಸಂಗೀತ ಹಾಡಿ ಆದ ಮೇಲೆ ಹಳೆ ಒಡಂಬಡಿಕೆಯಿಂದ ವೇದ ಪಾರಾಯಣ ಆಲಿಸೋಣ. ಆಗಮನ ದಿನದ ಮೊದಲನೇ ವೇದ ಪಠಣಕ್ಕಾಗಿ ಆರಿಸಿಕೊಂಡಿರುವ ವೇದ ಭಾಗವು ಹಳೆಯ ಒಡಂಬಡಿಕೆಯಲ್ಲಿ ಯೆರೆಮೀಯನ ಪ್ರವಾದನೆಯ ಗ್ರಂಥ 33ನೇ ಅಧ್ಯಾಯ 10ನೇ ವಚನದಿಂದ 16ನೇ ವಚನದವರೆಗೆ.
ಯೆರೆಮೀಯನ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯ 10ನೇ ವಚನದಿಂದ 16ನೇ ವಚನದವರೆಗೆ. ಯೆಹೋವನು ಇಂತೆನ್ನುತ್ತಾನೆ, ಜನ ಪಶುಗಳಿಲ್ಲದ ಹಾಳಾಗಿ ಹೋಗಿದೆ ಎಂದು ನೀವೆನ್ನುವ ಈ ಸ್ಥಳದಲ್ಲಿ, ಅಂದರೆ ಜನ ಪಶುರಹಿತವಾಗಿ ನಿವಾಸಿಗಳಲ್ಲದೆ ಹಾಳು ಬಿದ್ದಿರುವ ಯಹೂದದ ಊರುಗಳಲ್ಲಿ, ಯೆರೂಸಲೇಮಿನ ಬೀದಿಗಳಲ್ಲಿ ಹರ್ಷಧ್ವನಿ, ಉಲ್ಲಾಸ, ಕೋಲಾಹಲ, ವಧುವರರ ಸ್ವರ ಇವುಗಳು ಕೇಳಬರುವು. ಸೇನಾಧೀಶ್ವರನಾದ ಯೆಹೋವನಿಗೆ ಕೃತಜ್ಞತಾ ಸಿದ್ಧಿ ಮಾಡಿರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತ ಎಂದು ಕೀರ್ತಿಸುತ್ತಾ ಕೃತಜ್ಞತಾ ಬಲಿಯನ್ನು ಯೆಹೋವನ ಆಲಯಕ್ಕೆ ತರುವವರ ಗಾನವು ಕಿವಿಗೆ ಬೀಳುವುದು. ನಾನು ದೇಶವನ್ನು ದುರವಸ್ಥೆಯಿಂದ ತಪ್ಪಿಸಿ ಪೂರ್ವ ಸ್ಥಿತಿಗೆ ತರುವೆನು. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ಜನಪಶುಗಳಿಲ್ಲದೆ ಹಾಳಾಗಿರುವ ಈ ಪ್ರಾಂತವು, ಇಲ್ಲಿನ ಎಲ್ಲಾ ಊರುಗಳು ಕುರುಬರು ತಮ್ಮ ಹಿಂಡುಗಳನ್ನು ತಂಗಿಸುವುದಕ್ಕೆ ಮತ್ತೆ ಆಸರೆಯಾಗುವು. ಬೆಟ್ಟದ ಊರುಗಳು, ಇಳಕಲಿನ ಊರುಗಳು, ದಕ್ಷಿಣ ಪ್ರಾಂತದ ಊರುಗಳು, ಬೆನ್ಯಾಮೀನ್ ಸೀಮೆ, ಯೆರೂಸಲೇಮಿನ ಸುತ್ತಣ ಪ್ರದೇಶಗಳು, ಯಹೂದದ ಊರುಗಳು, ಈ ಎಲ್ಲಾ ಸ್ಥಳಗಳಲ್ಲಿ ಹಿಂಡುಗಳು ಎಣಿಸುವವನ ಕೈಗೆ ಲೆಕ್ಕವಾಗುವಂತೆ ಮತ್ತೆ ಹಾದು ಹೋಗುವು. ಇದು ಯೆಹೋವನ ನುಡಿ. ಯೆಹೋವನು ಇಂತೆನ್ನುತ್ತಾನೆ, ಆಹಾ, ನಾನು ಇಸ್ರಾಯೇಲ್ ಯಹೂದ ವಂಶಗಳ ವಿಷಯವಾಗಿ ನುಡಿದಿರುವ ಶುಭವಾಕ್ಯವನ್ನು ನೆರವೇರಿಸುವ ದಿನಗಳು ಬರುವು. ಆ ದಿನಗಳಲ್ಲಿ, ಆ ಕಾಲದಲ್ಲಿ ದಾವೀದನೆಂಬ ಮೂಲದಿಂದ ಸದ್ಧರ್ಮಿಯಾದ ಮೊಳಿಕೆಯನ್ನು ಚಿಗುರಿಸುವೆನು. ಅವನು ದೇಶದಲ್ಲಿ ನ್ಯಾಯಗಳನ್ನು ನಿರ್ವಹಿಸುವನು. ಆಗ ಯಹೂದ್ಯರು ಸುರಕ್ಷಿತವಾಗಿರುವರು, ಯೆರೂಸಲೇಮಿನವರು ನೆಮ್ಮದಿಯಾಗಿ ವಾಸಿಸುವರು. ಯೆಹೋವನು ಚಿದ್ಕೇನು, ಅಂದರೆ ಯೆಹೋವನೇ ನಮ್ಮ ಸದ್ಧರ್ಮ ಎಂಬ ಹೆಸರು ಈ ಪಟ್ಟಣಕ್ಕೆ ಸಲ್ಲುವುದು ಎಂಬುದೇ. ಸುವಾರ್ಥ ಭಾಗದ ವೇದ ಪಾರಾಯಣ ಆಲಿಸೋಣ. ಈ ವೇದ ಪಾರಾಯಣ ಆಗುವಾಗ ಸಭೆ ಎದ್ದು ನಿಂತುಕೊಳ್ಳಬೇಕು. ಕ್ರಿಸ್ತ ಆಗಮನದ ಮೊದಲನೇ ಭಾನುವಾರಕ್ಕೆ ನೇಮಕವಾದ ಹೊಸ ಒಡಂಬಡಿಕೆಯ ಪಾರಾಯಣ ವಾಕ್ಯವು ಶ್ರೀ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ ವಚನ 39ರಿಂದ 45ರವರೆಗೆ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ ವಚನ 39ರಿಂದ 45ರವರೆಗೆ ಆಲಿಸೋಣ. ಆ ಕಾಲದಲ್ಲಿ ಮರಿಯಳು ಎದ್ದು ಅವಸರದಿಂದ ಮಲೆನಾಡಿಗೆ ಹೊರಟು ಯಹೂದದಲ್ಲಿರುವ ಒಂದೂರಿಗೆ ಹೋಗಿ ಜಕರೀಯನ ಮನೆಯನ್ನ ಸೇರಿ ಎಲಿಸಬೇತಳಿಗೆ ವಂದಿಸಿದಳು. ಎಲಿಸಬೇತಳು ಮರಿಯಳ ವಂದನೆಯನ್ನು ಕೇಳುತ್ತಲೇ ಆಕೆಯ ಗರ್ಭದಲ್ಲಿದ್ದ ಕೂಸು ಹಾರಾಡಿತು. ಮತ್ತು ಎಲಿಸಬೇತಳು ಪವಿತ್ರಾತ್ಮ ಭರಿತಳಾಗಿ ಮಹಾಧ್ವನಿಯಿಂದ ಕೂಗಿ, ನೀನು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದವಳು ಮತ್ತು ನಿನ್ನಲ್ಲಿ ಹುಟ್ಟುವ ಕೂಸು ಆಶೀರ್ವಾದ ಹೊಂದಿತ್ತು. ನನ್ನ ಸ್ವಾಮಿಯ ತಾಯಿಯನ್ನು ನಾನು ನನ್ನ ಬಳಿಗೆ ಬರುವಷ್ಟು ಭಾಗ್ಯ ನನಗೆ ಎಲ್ಲಿಂದಾಯಿತು? ಇಗೋ, ನಿನ್ನ ವಂದನೆಯು ನನ್ನ ಕಿವಿಗೆ ಬೀಳುತ್ತಲೇ ಕೂಸು ನನ್ನ ಗರ್ಭದಲ್ಲಿ ಉಲ್ಲಾಸದಿಂದ ಹಾರಾಡಿತು. ನಂಬಿದವಳಾದ ನೀನು ಧನ್ಯಳೆ, ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರುವು ಅಂದಳು ಎಂಬುವಂಥದ್ದೇ.
ಪ್ರಮಾಣವನ್ನು ಪೂಜ್ಯ ಭಾವದಿಂದ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇವೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇವೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಒಂದೇ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಉಣ್ಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರುವುದು. ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರು ಸತ್ತವರಿಗೂ ನ್ಯಾಯ ತೀರಿಸುವುದೆಂಬುದು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆ, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಬೇಕೆಂದು ನಮ್ಮ ಪ್ರಭು ನಮ್ಮೆಲ್ಲರಿಗೆ ಆಜ್ಞಾಪಿಸಿರುವುದರಿಂದ ನಾವು ನಮ್ಮ ನೆರೆಹೊರೆಯವರಿಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ, ಈ ನಮ್ಮ ಸಭೆಗೋಸ್ಕರ, ವಿಶ್ವದ ಎಲ್ಲ ಜನರಿಗೋಸ್ಕರ ಸ್ವಲ್ಪ ಸಮಯ ಪ್ರಾರ್ಥನೆಯಲ್ಲಿ ಕಳೆಯೋಣ. ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಹೃದಯಗಳಲ್ಲಿ ಪ್ರಾರ್ಥನೆಯ ಸಮಯ ಬಹಳ ವಿಶೇಷವಾದದ್ದೆಂದೆಣಿಸಿ ಈ ಪ್ರಾರ್ಥನೆಗಳೊಂದಿಗೆ ನಮ್ಮೆಲ್ಲರ ವೈಯಕ್ತಿಕ ಪ್ರಾರ್ಥನಾ ಮನವಿಗಳನ್ನು ಸಹ ದೇವರ ಪಾದದ ಮುಂದೆ ಸಮರ್ಪಿಸೋಣ. ಮೇಲನಿಂದ ಬರುವ ಸಮಾಧಾನಕ್ಕಾಗಿಯೂ ನಮ್ಮ ಆತ್ಮಗಳ ರಕ್ಷಣೆಗಾಗಿಯೂ ಕರ್ತನನ್ನು ಬೇಡಿಕೊಳ್ಳೋಣ. ಸಮಸ್ತ ಲೋಕದ ಸಮಾಧಾನಕ್ಕಾಗಿಯೂ ದೇವರ ಪವಿತ್ರ ಸಭೆಯ ಕ್ಷೇಮಕ್ಕಾಗಿಯೂ ಎಲ್ಲ ಕ್ರೈಸ್ತರ ಐಕ್ಯಕ್ಕಾಗಿಯೂ ಕರ್ತನನ್ನು ಬೇಡಿಕೊಳ್ಳೋಣ. ನಮ್ಮ ಸಭಾಧ್ಯಕ್ಷರು, ಇತರ ಎಲ್ಲ ದೇವರ ಸೇವಕರು, ಮುಖ್ಯವಾಗಿ ದ ಮೋಸ್ಟ್ ರೆವರೆಂಡ್ ಧರ್ಮರಾಜ ರಸಾಲಂ ಎಂಬ ನಮ್ಮ CSI ಸಭೆಗಳ ಮಹಾಧ್ಯಕ್ಷರು, ದ ರೈಟ್ ರೆವರೆಂಡ್ ರವಿಕುಮಾರ್ ಜೇಮ್ಸ್ ನಿರಂಜನ್ ಎಂಬ ನಮ್ಮ ಅಧ್ಯಕ್ಷರು, ಉತ್ತರ ಭಾರತ ಸಭೆಯ ಮಹಾಧ್ಯಕ್ಷರು, ಮಾರ್ತೋಮಾ ಸಭೆಯ ಮೆಟ್ರೋಪಾಲಿಟನ್ ಇವರು ಧೈರ್ಯದಿಂದಲೂ ಶುದ್ಧ ಮನಸ್ಸಾಕ್ಷಿಯಿಂದಲೂ ತಮ್ಮ ಸೇವೆಯನ್ನು ನೆರವೇರಿಸುವಂತೆ ಇವರಿಗಾಗಿ ಕರ್ತನನ್ನು ಬೇಡಿಕೊಳ್ಳೋಣ. ನಮ್ಮ ರಾಷ್ಟ್ರಪತಿಯವರಿಗಾಗಿಯೂ ಪ್ರಧಾನಮಂತ್ರಿಗಳಿಗಾಗಿಯೂ, ನಮ್ಮ ರಾಜ್ಯಪಾಲರಿಗಾಗಿಯೂ ಮುಖ್ಯಮಂತ್ರಿಯವರಿಗಾಗಿಯೂ ಸರ್ಕಾರದಲ್ಲಿ ಸೇವೆ ಸಲ್ಲಿಸುತ್ತಿರುವವರೆಲ್ಲರಿಗಾಗಿಯೂ ಕರ್ತನನ್ನು ಬೇಡಿಕೊಳ್ಳೋಣ. ರೋಗದಲ್ಲಿರುವವರು, ಕಷ್ಟದಲ್ಲಿರುವವರು, ದುಃಖ ಪಡುವವರು, ಸಾಯುವ ಸ್ಥಿತಿಯಲ್ಲಿರುವವರು, ಇವರಿಗಾಗಿ ಕರ್ತನನ್ನು ಬೇಡಿಕೊಳ್ಳೋಣ. ಬಡವರು, ಹೊಟ್ಟೆಗಿಲ್ಲದವರು, ಅನಾಥರು, ವಿಧವೆಯರು, ಹಿಂಸೆಗೆ ಗುರಿಯಾದವರು, ಇವರಿಗಾಗಿ ಕರ್ತನನ್ನು ಬೇಡಿಕೊಳ್ಳೋಣ. ನಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ನಾವು ಪ್ರಚಾರ ಮಾಡುವವರಾಗಿರುವಂತೆ ನಮಗಾಗಿಯೂ ಕ್ರಿಸ್ತನ ಹೆಸರನ್ನು ಹೇಳಿಕೊಳ್ಳುವವರೆಲ್ಲರಿಗಾಗಿಯೂ ಕರ್ತನನ್ನು ಬೇಡಿಕೊಳ್ಳೋಣ. ಇಹದಲ್ಲಿ ಕರ್ತನ ಸೇವೆ ಮಾಡಿ ಈಗ ವಿಶ್ರಾಂತಿಯಲ್ಲಿರುವ ದೇವರ ಸೇವಕರೆಲ್ಲರಿಗೋಸ್ಕರ ಆತನನ್ನು ಕೊಂಡಾಡುತ್ತಾ ನಾವು ಅವರೊಂದಿಗೆ ಸೇರಿ ಆತನ ಶಾಶ್ವತ ಸೌಭಾಗ್ಯದಲ್ಲಿ ಪಾಲುಗಾರರಾಗುವಂತೆ ಕರ್ತನನ್ನು ಬೇಡಿಕೊಳ್ಳೋಣ. ಕೆಲವು ಕ್ಷಣ ನಾವು ಮೌನವಾಗೋಣ. ನಮ್ಮ ಹೃದಯದ ಭಾರವನ್ನ, ಚಿಂತೆಯನ್ನ, ನಮ್ಮೆಲ್ಲ ಬೇಡಿಕೆಯನ್ನ ಕರ್ತನ ಮುಂದೆ ಅರಿಕೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ನಿತ್ಯ ದೇವರೇ, ಇಡೀ ಕ್ರೈಸ್ತ ಸಭೆಯು ನಿನ್ನ ಆತ್ಮನಿಂದ ನಡೆಸಿಕೊಂಡು ಪ್ರತಿಷ್ಠಿತವಾಗುವುದು. ನಿನ್ನ ಸಭೆಯಲ್ಲಿರುವ ನಾನಾ ತರದ ಮನುಷ್ಯರಿಗೋಸ್ಕರ ನಾವು ನಿನ್ನ ಸನ್ನಿಧಿಯಲ್ಲಿ ಮಾಡುವ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು ನೀನು ಲಾಲಿಸಿ ಅದರಲ್ಲಿ ಪ್ರತಿಯೊಬ್ಬ ಸದಸ್ಯನು ತನ್ನ ತನ್ನ ವೃತ್ತಿಯಲ್ಲಿಯೂ ಸೇವಾ ವರ್ಗದಲ್ಲಿಯೂ ನಿನಗೆ ಯಥಾರ್ಥ ಮನಸ್ಸಿನಿಂದಲೂ ಭಕ್ತಿ ಭಾವದಿಂದಲೂ
ಸೇವೆ ಮಾಡುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇಲೆ ದಯವಿಟ್ಟು ಕುಳಿತುಕೊಳ್ಳ್ರಿ. ಈಗ ಸಭಾ ಪ್ರಕಟಣೆಗಳ ಕೆಲವು ಸಮಯ ನಾವು ಸಭಾ ಪ್ರಕಟಣೆಗಳನ್ನು ಕೇಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಭೆಯವರೇ, ನಾವು ಮತ್ತೊಂದು ಅವಕಾಶವನ್ನ ಪಡೆದಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನ ಆಗಮನದ ಈ ಒಂದು ಕಾಲವನ್ನು ಸ್ಮರಿಸಿಕೊಳ್ಳುವ ಆಶೀರ್ವಾದ ದೇವರು ನಮಗೆ ಕೊಟ್ಟಿದ್ದಾನೆ. ಕಳೆದ ಜನವರಿಯಿಂದ ಇಲ್ಲಿಯವರೆಗೂ ದೇವರ ಕೃಪೆ ನಮ್ಮ ಮೇಲೆ ಅಪಾರವಾಗಿದ್ದು ನಮ್ಮೆಲ್ಲರನ್ನ ಬಹಳ ವಿಶೇಷವಾದ ರೀತಿಯಲ್ಲಿ ನಡೆಸಿದೆ. ಅದೇ ಸಂದರ್ಭದಲ್ಲಿ ಈ ವರ್ಷ ನಾವು ಅನೇಕರನ್ನ ನಮ್ಮ ಕುಟುಂಬಗಳಲ್ಲಿ ನಾವು ಸಭೆಯಾಗಿ ಕಳೆದುಕೊಳ್ಳಬೇಕಾಯಿತು. ಅವರು ಇವತ್ತು ನಮ್ಮ ಮಧ್ಯದಲ್ಲಿಲ್ಲ, ನಮ್ಮನ್ನ ಬಿಟ್ಟು ಕರ್ತನಲ್ಲಿ ನಿದ್ರೆ ಹೊಂದಿರುತ್ತಾರೆ. ಅವರನ್ನು ಸಹ ಈ ದಿವಸ ನಾವು ನೆನಪು ಮಾಡಿಕೊಳ್ಳುವಂಥದ್ದು ಬಹಳ ವಿಶೇಷವಾದದ್ದು. ಕರ್ತನಾದ ಯೇಸು ಕ್ರಿಸ್ತನ ಆಗಮನ ಎಂಬುದಾಗಿ ಹೇಳುವಾಗ ಮಗುವಾಗಿ ಜನಿಸಿದ ಆ ಮಹಾದಿನಕ್ಕೋಸ್ಕರ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವ ಕಾಲದಲ್ಲಿ ನಾವಿದ್ದೇವೆ. ದೇವರು ಈ ಕಾಲವನ್ನು ಆಶೀರ್ವಾದ ಮಾಡಿ ನಾವೆಲ್ಲರೂ ಸಂಭ್ರಮದಿಂದ, ಸಂತೋಷದಿಂದ ಹಿಂದಿನ ಎಲ್ಲ ಸಂಗತಿಗಳನ್ನು ಬದಿಗೊತ್ತಿ ಮುಂದೆ ಬರುವಂಥ ಒಳ್ಳೆಯ ಸಂಗತಿಗಳನ್ನು ಹೆಕ್ಕಿಕೊಂಡು ಮುಂದೆ ನಡೆಯೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಇಂದಿನ ಈ ಆರಾಧನೆಯಲ್ಲಿ ನಮ್ಮ ಸಭೆಯಲ್ಲಿ ಚುನಾಯಿತರಾಗಿರುವಂಥ 10 ಸಹೋದರಿಯರು ಸಹೋದರರಿಗೆ ಸಭಾ ಹಿರಿಯರ ಉದ್ಯೋಗಕ್ಕೆ ಅವರನ್ನು ಪ್ರತಿಷ್ಠಿಸಿ ನೇಮಿಸಲಾಗಿದೆ. ಇವತ್ತು ಸಾಯಂಕಾಲ ಸರಿಯಾಗಿ 6 ಗಂಟೆಗೆ ದೇವಾಲಯದಲ್ಲಿ ಆರಾಧನೆ ನಡೆಸಲ್ಪಡುವುದು. ಸಭೆಯವರು ಈ ಆರಾಧನೆಯಲ್ಲಿ ಪಾಲ್ಗೊಂಡು ದೇವರ ಆಶೀರ್ವಾದ ಪಡೆಯಬೇಕಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಕಳೆದ ಭಾನುವಾರದ ಆರಾಧನೆಯಲ್ಲಿ ಕೂಡಿಕೆಯಾದ ಕಾಣಿಕೆ 17,470 ರೂಪಾಯಿ. ಹಾಗೂ ಒಂದು ನಡೆದ ಚುನಾವಣೆಯ ಸಂದರ್ಭದಲ್ಲಿ ಅನೇಕರು ಕಾಣಿಕೆ ಪೆಟ್ಟಿಗೆಗಳಲ್ಲಿ ತಮ್ಮ ಕಾಣಿಕೆಯನ್ನು ಸಮರ್ಪಿಸಿದ್ದಾರೆ. ಅದರ ಮೊತ್ತ 2,080 ರೂಪಾಯಿಗಳು. ಶ್ರೀಮತಿ ಎಮಿಮಾ ಬೆನೆಡಿಕ್ಟ ಇವರು ತಮ್ಮ ಪತಿ ದಿವಂಗತ ಜಾನ್ ಎಚ್ ಐಮನ್ಸ್ ಇವರ ಸ್ಮರಣಾರ್ಥ ಬಡವರ ನಿಧಿಗೆ 5,000 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಇವರೊಂದಿಗೆ ಶ್ರೀಯುತ ಡಿ ಜಯಪಾಲ್ ಇವರು ತಮ್ಮ ತಂದೆ ಸಭಾಪಾಲಕರಾಗಿದ್ದಂಥ ರೆವರೆಂಡ್ ದಯಾಶೀಲ ಇವರ ಸ್ಮರಣಾರ್ಥ ಕ್ರಿಸ್ಮಸ್ ಹಬ್ಬದ ಬಟ್ಟೆಗಳನ್ನು ಬಡವರಿಗೆ ಕೊಡಿಸಲು 2,000 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ಶ್ರೀಮತಿ ರತ್ನಮಂಜರಿಯವರು ತಮ್ಮ ಪತಿ ದಿವಂಗತ ಎಸ್ ಕಮಲಾಕರ್ ಇವರ ಸ್ಮರಣಾರ್ಥ ಚಿಕ್ಕ ಮಕ್ಕಳ ಆಲಯಕ್ಕೆ ಅಂದರೆ ಸಂಡೇ ಸ್ಕೂಲ್ ಬಿಲ್ಡಿಂಗ್ ಫಂಡಿಗೆ 1,000 ರೂಪಾಯಿಗಳನ್ನು ದೇಣಿಗೆಯಾಗಿ ಕೊಟ್ಟಿರುತ್ತಾರೆ. ದೇವರು ಎಲ್ಲ ದಾನಿಗಳನ್ನು ಇವರ ಇಷ್ಟಾರ್ಥಗಳನ್ನು ಆಶೀರ್ವದಿಸಿ ನೆರವೇರಿಸಲಿ. ಸಭೆಯಾಗಿ ನಾವು ಇವರಿಗೆ ನಮ್ಮ ಕೃತಜ್ಞತೆಗಳನ್ನು ತಿಳಿಸುತ್ತೇವೆ. ಈ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಆಚರಿಸಿಕೊಳ್ಳುವವರ ಹೆಸರುಗಳು ಈ ರೀತಿಯಾಗಿವೆ. ಆಲ್ವಿನ್ ಸುದರ್ಶನ್ 29ನೇ ತಾರೀಕು 11ನೇ ತಿಂಗಳು, ಅನೆಟ್ ವಿನೀತಾ, ಹನ್ನಾ ಶ್ರೇಯ, ಕ್ರಿಸ್ತಬೆಲ್, ದೀಕ್ಷಿತ ಮತ್ತು ಮಂಜುಳಾ ಸಲೋಚನ. 30ನೇ ತಾರೀಕು ಅರುಳ್ ಪುಷ್ಪಮೇರಿ, ಜೋಯಲ್ ರೇಚಿನ್, ಆಡೆಲ್ ಅಗಸ್ಟಿನ್, ಜೆಫ್ರಿ ಮತ್ತು ಅಪೇಕ್ಷಾ ಎಸ್ ಜೆ. 1ನೇ ತಾರೀಕು ಮನೋರಮಾ ಮರ್ಲಿನ್, ಆಶಾ ಕುಮಾರಿ, ಅನಿತಾ ಮಾರ್ಗರೆಟ್ ಸುಮಂಗಳ, ಆಶಾಲತಾ, ಪ್ರಣಯ್ ಸಿಯೋನ್ ಮತ್ತು ಯೋಹಾನ್. 2ನೇ ತಾರೀಕು
ಸುಗಂಧಿ ಪ್ರೇಮಾವತಿ, ಕರುಣಾಕ್ಷಿ, ವಿಕ್ಟೋರಿಯಾ ಪುಷ್ಪಲತಾ, ಐರಿನ್ ಪ್ರಭಾವತಿ, ಪ್ರಮೀಳಾ ಸೂಸನ್, ನವಮಿ ಪಾಲಣ್ಣ, ಕುಮುದ ಮತ್ತು ದಿವ್ಯಾ ಜೆನಿಫರ್ ಅಮ್ಮಣ್ಣ. 3ನೇ ತಾರೀಕು ಪುಷ್ಪರಾಣಿ, ಕನಕರಾಜು, ಆಶಾರಾಣಿ, ವೀಣಾ ಕೋಟಿಯ. 4ನೇ ತಾರೀಕು ಸಾಮ್ವೆಲ್ ರೆನಾಲ್ಡ್, ಜಯಪ್ರಕಾಶ್, ಅನುಷಾ, ಬಾಲಸುಂದರ್, ಅನುಷಾ ಎ. 5ನೇ ತಾರೀಕು ಎಚ್ ಹರ್ಷಕುಮಾರ್, ಯೇಸುದಾಸ್, ರಿಕ್ಕಿ ಜಾಯ್, ಪಲ್ಲವಿ ಎನ್, ನೋಯಲ್ ರಾಜು. ಈ ವಾರದಲ್ಲಿ ತಮ್ಮ ವಿವಾಹ ವಾರ್ಷಿಕ ದಿನವನ್ನು ಆಚರಿಸಿಕೊಳ್ಳುವ ದಂಪತಿಗಳ ಹೆಸರುಗಳು ಈ ರೀತಿಯಾಗಿವೆ. 29ನೇ ತಾರೀಕು ಡಿ ಬಾಬು ಮತ್ತು ಆಶಾ ಕುಮಾರಿ. 2ನೇ ತಾರೀಕು ಸಾಮ್ವೆಲ್ ಪ್ರದೀಪ್ ಮತ್ತು ದೀಪಿಕಾ ಪಾಲಣ್ಣ. 5ನೇ ತಾರೀಕು ತ್ಯಾಗರಾಜ ವರಕುಮಾರ್ ಮತ್ತು ಬಲ್ಸ. ಜನ್ಮದಿನಾಚರಿಸಿಕೊಳ್ಳುವ ಈ ನಮ್ಮ ಸಹೋದರಿಗೂ ಹಾಗೂ ವಿವಾಹದ ವಾರ್ಷಿಕ ದಿನವನ್ನು ಆಚರಿಸಿಕೊಳ್ಳುವ ಈ ದಂಪತಿಗಳು ನಮ್ಮೆಲ್ಲರ ಪರವಾಗಿ, ಸಭೆಯ ಪರವಾಗಿ, ಸಭಾಪಾಲಕರ ಪರವಾಗಿ ಅವರಿಗೆ ಶುಭಾಶಯಗಳನ್ನು ಕೋರುತ್ತೇನೆ. ದೇವರು ಕಳೆದ ವರ್ಷವೆಲ್ಲ ಅವರನ್ನು ಕಾಪಾಡಿದ ಹಾಗೆ ಮುಂಬರುವ ಈ ಹೊಸ ವರ್ಷದಲ್ಲಿ ಕೂಡ ಅವರನ್ನು ಕಾಪಾಡಿ ಆಶೀರ್ವದಿಸಿ ಮುನ್ನಡೆಸಲಿ. ಕ್ರಿಸ್ತ ಆಗಮನದ ಕಾಲವೆಂದರೆ ಸಿದ್ಧತೆ ಎಂಬುದು ನಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮ ಸಭೆಯ ಯವನಸ್ಥ ಮಕ್ಕಳು ನಿನ್ನೆ ದಿವಸ ಈ ಸುಂದರವಾದ ಕ್ರಿಸ್ಮಸ್ ಟ್ರೀಯನ್ನು ಅಲಂಕರಿಸಿ ನಿಲ್ಲಿಸಿರುತ್ತಾರೆ. ಅದನ್ನು ನೋಡುವಾಗಲೇ ನಮಗೆ ನಮ್ಮ ಹೃದಯಗಳು ಉಲ್ಲಸಿತವಾಗಿ ನಾವು ಕ್ರಿಸ್ಮಸ್ ಹಬ್ಬದಲ್ಲಿ ಪ್ರವೇಶಿಸಿದ್ದೇವೆ ಅನ್ನುವ ಭಾವನೆಯನ್ನು ಅವರು ಮೂಡಿಸಿದ್ದಾರೆ. ಆದ್ದರಿಂದ ಸಭೆಯ ಪರವಾಗಿ ನಮ್ಮ ಸಭೆಯ ಎಲ್ಲ ಯವನಸ್ಥ ಮಕ್ಕಳಿಗೆ ನಾನು ಕೃತಜ್ಞತೆಗಳನ್ನು ತಿಳಿಸುತ್ತೇನೆ. ಪ್ರಿಯರೇ, ಈ ವರ್ಷ ಅನಿವಾರ್ಯ ಕಾರಣಗಳಿಂದಾಗಿ ನಾವು ಸುಗ್ಗಿ ಹಬ್ಬವನ್ನು ಆಚರಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಹಾಗೆಂತ ಆಚರಿಸುವುದೇ ಇಲ್ಲ ಎಂಬುದಾಗಿ ಏನೂ ಇಲ್ಲ. ನಾವು ಉತ್ಸುಕರಾಗಿದ್ದೇವೆ, ಆಚರಿಸುವುದಕ್ಕೆ ಸಜ್ಜಾಗಿದ್ದೇವೆ. ಬೇಗನೆ ನಾವು ಈ ಒಂದು ಅಂದರೆ ಕ್ರಿಸ್ಮಸ್ ಬರೋದ್ರೊಳಗಾಗಿ ನಾವು ಸುಗ್ಗಿ ಹಬ್ಬವನ್ನು ಆಚರಿಸುವ ಒಂದು ವಿಚಾರದಲ್ಲಿ ಇದ್ದೇವೆ. ಬರುವ ಶುಕ್ರವಾರ ಈಗ ಚುನಾಯಿತ ಸಮಿತಿ ಅಧಿಕೃತವಾಗಿ ಕೂಡಿ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕಿದೆ. ಆದ್ದರಿಂದ ತಾವೆಲ್ಲರೂ ಮಾನಸಿಕವಾಗಿ ಮತ್ತು ದೈಹಿಕವಾಗಿಯೂ ಈ ಒಂದು ವಿಶೇಷವಾದ ಸುಗ್ಗಿ ಹಬ್ಬಕ್ಕೆ ಸಿದ್ಧರಾಗಬೇಕಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಸುಗ್ಗಿ ಹಬ್ಬದ ಪ್ರಯುಕ್ತವಾಗಿ ಮುಂಬರುವ ದಿನಗಳಲ್ಲಿ ನಾವು ಬೇರೆ ಬೇರೆ ಅಂಗಸಂಸ್ಥೆಗಳಂದರೆ ಹೆಣ್ಣು ಮಕ್ಕಳ ಪ್ರಾರ್ಥನಾ ಕೂಟದವರು, ಯವನಸ್ಥರು ಮತ್ತು ಸಂಡೇ ಸ್ಕೂಲ್ ಪದಾಧಿಕಾರಿಗಳೆಲ್ಲರನ್ನ ಸೇರಿಸಿ ಹಾಗೂ ನಮ್ಮ ಸಭೆಯ ವೆಲ್ ವಿಷರ್ಸ್ನ ಸೇರಿಸಿ ಈ ಒಂದು ಸುಗ್ಗಿ ಹಬ್ಬವನ್ನು ಆಚರಿಸುವ ಕುರಿತಾಗಿ ಮತ್ತು ನಾವು ಅನೇಕ ಸಂಗತಿಗಳ ಸಿದ್ಧತೆಗಳ ಕುರಿತಾಗಿ ನಿಮ್ಮೊಂದಿಗೆ ನಾವು ಸಂಪರ್ಕಿಸಲಿಕ್ಕಿದ್ದೇವೆ. ಈ ಒಂದು ವಿಶೇಷವಾದ ಸಂಘಟನೆಗೋಸ್ಕರ ನೀವು ಪ್ರಾರ್ಥನೆ ಮಾಡಿರಿ. ಈ ಸುಗ್ಗಿ ಹಬ್ಬ ಅದು ಕೂಡ ದೇವರ ಮಹಿಮೆಗಾಗಿ ನಾವೆಲ್ಲರೂ ಸೇರಿ ಸಂತೋಷದಿಂದ ಆಚರಿಸುವ ಹಾಗೆ ಕರ್ತನಲ್ಲಿ ಬೇಡಿಕೊಳ್ಳಿರಿ ಎಂಬುದಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಕಳೆದ ಭಾನುವಾರ 22ನೇ ತಾರೀಕು ನಮ್ಮ ಆಲಯದಲ್ಲಿ ಚುನಾವಣೆ ನಡೆದಿರುವಂಥ ಸಂಗತಿ ತಮ್ಮೆಲ್ಲರಿಗೂ ಗೊತ್ತಿದೆ. ಈ ಚುನಾವಣೆ ಯಶಸ್ವಿಯಾಗಿ ನೆರವೇರಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 20 ಜನರು ಚುನಾವಣೆಯ ಕಣದಲ್ಲಿದ್ದರು. ಸಭೆಯಾಗಿ ಪ್ರಾರ್ಥನೆ ಮೂಲಕವಾಗಿ ಯೋಚಿಸಿ 10 ಜನರನ್ನು ನೀವು ಆಯ್ಕೆ ಮಾಡಿ ಕಳುಹಿಸಿದ್ದೀರಿ. ಇವರು ದೇವರ ಆಯ್ಕೆ ಎಂಬುದಾಗಿ ಪರಿಗಣಿಸ್ತೇವೆ, ಅಂಗೀಕರಿಸ್ತೇವೆ. ಅವರಿಗೆ ದಿವಸ ಕರ್ತನ ಆಲಯದಲ್ಲಿ ಆಶೀರ್ವಾದ ಮಾಡುವುದರ ಮೂಲಕವಾಗಿ ಈ ಸಭಾಪಾಲನಾ ಸಮಿತಿಯ ಉದ್ಯೋಗಕ್ಕೆ ಅವರನ್ನು ನೇಮಿಸಲಾಗಿದೆ. ಈ ಚುನಾವಣೆ ಯಶಸ್ವಿಯಾಗಬೇಕಾಗಿದ್ದರೆ ಅನೇಕರು ನನ್ನ ಜೊತೆ ಸೇರಿಕೊಂಡು ಈ ಸಹಕಾರ ಮತ್ತು ಸಹಾಯ ನೀಡಿದ್ದಾರೆ. ಅನೇಕರನ್ನು ನಾನು ಕೇಳಿಕೊಂಡೆ. ಅವರೆಲ್ಲರೂ ಕೂಡ ಪ್ರೀತಿಯಿಂದ ಒಪ್ಪಿಕೊಂಡು ತಮ್ಮ ಎಷ್ಟೇ ಗಡಿಬಿಡಿಯ ಕೆಲಸ ಕಾರ್ಯಗಳಿದ್ದರೂ ಕೂಡ ನನ್ನೊಂದಿಗೆ ಕೈ ಜೋಡಿಸಿ ಈ ಚುನಾವಣೆ ಯಶಸ್ವಿಯಾಗಿ ನಡೆಯಲು ಸಹಾಯ ಮಾಡಿದ್ದಾರೆ. ವಿಶೇಷವಾಗಿ ರೆವರೆಂಡ್ ಸುರೇಶ್ ನಾಯ್ಕರ್ NK ಏರಿಯಾ ಚೇರ್ಮನ್ ಹಾಗೂ ಅವರ ಜೊತೆ ಶ್ರೀ ವಿಜಯ್ ಕನಕರಾಜ್ ಇವರಿಬ್ಬರು
ಬಂದು ನಮ್ಮ ಗುಂಪಿನೊಂದಿಗೆ ಸೇರಿಕೊಂಡು ಬಹಳ ವಿಶೇಷವಾದ ರೀತಿಯಲ್ಲಿ ಮತ್ತು ಬಹಳ ಪಾರದರ್ಶಕವಾದ ರೀತಿಯಲ್ಲಿ ಚುನಾವಣೆಯನ್ನು ನಡೆಸಿಕೊಟ್ಟಿರುತ್ತಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು, ವಿಶೇಷವಾಗಿ ಚುನಾವಣೆ ಕಣದಲ್ಲಿದ್ದಂಥ ಎಲ್ಲ 20 ಅಭ್ಯರ್ಥಿಗಳ ಮತ್ತು ಚುನಾಯಿತ 10 ಅಭ್ಯರ್ಥಿಗಳ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸುವುದಾಗಿದೆ. ಇವರೊಂದಿಗೆ ರೆವರೆಂಡ್ ರಾಜು ಮೇಲ್ಗೊಪ್ಪ ಅಯ್ಯನವರು ಹಾಗೂ ಘನ ವಿ ಬಾಬು ಅಯ್ಯನವರು, ಘನ ಇಮ್ಮಾನುವೆಲ್ ಕೋಲಾ ಅಯ್ಯನವರು ಸೇರಿಕೊಂಡು ನಮಗೆ ಸಹಾಯ ಮಾಡಿದ್ದಾರೆ. ನಮ್ಮ ಪ್ರಿಯರಾದ ಶ್ರೀ ಡಿ ಜಯಪಾಲ್ ಇವರು, ಸುದೀಪ್ ಮನೋಹರ್ ಇವರು, ಚಾರ್ಲ್ಸ್ ಮಂಗೇರ ಇವರು, ರವೀಂದ್ರ ಡವಳೆ ಇವರು, ಶ್ರೀ ರವೀಂದ್ರ ಎಸ್ ಇವರು, ಶ್ರೀಮತಿ ಸಲೋಮೆ ಶಿಂದೆ ಅಮ್ಮನವರು, ಶ್ರೀಮತಿ ವೆರೋನಿಕಾ ಇವರು, ಶ್ರೀ ಅಲೆಕ್ಸ್ ರಾಜು ಇವರು, ಶ್ರೀ ವೇನ್ ರಿಚರ್ಡ್ ಇವರು, ಶ್ರೀ ವಿಕ್ಟರ್ ಶಾಂತಕುಮಾರ್ ಇವರು, ಶ್ರೀ ಪ್ರಕಾಶ್ DC ಆಫೀಸ್ನಿಂದ ಇವರು ಸಹ, ಹಾಗೂ ಶ್ರೀ ವಿಲಿಯಂ ದಿನಕರ್ ಇವರೆಲ್ಲರೂ ಕೂಡ ನಮ್ಮೊಂದಿಗೆ ಕೈ ಜೋಡಿಸಿ ಅವತ್ತು ಇಡೀ ದಿವಸ ಮತ್ತು ಇಡೀ ರಾತ್ರಿ ನಮ್ಮ ಜೊತೆ ಇದ್ದು ಬಹಳ ಉತ್ಸಾಹದಿಂದ ನಮಗೆ ಸಹಾಯವನ್ನು ಮಾಡಿರುತ್ತಾರೆ. ಜೈಪಾಲ್ ಅವರು ವಿಶೇಷವಾಗಿ ನಮ್ಮೊಂದಿಗೆ ಇದ್ದುಕೊಂಡು ಪ್ರತಿ ಹಂತದಲ್ಲಿ ಬೇಕಾದಂಥ ಎಲ್ಲ ರೀತಿಯ ಅವಶ್ಯಕತೆಗಳನ್ನು ಪೂರೈಸುತ್ತಾ, ಆಲೋಚನೆಗಳನ್ನು ನೀಡುತ್ತಾ ಈ ಒಂದು ಕಾರ್ಯ ಯಶಸ್ವಿಯಾಗುವಲ್ಲಿ ಸಹಾಯ ಮಾಡಿದ್ದಾರೆ. ನಮ್ಮ ಸಭೆಯ ಪರವಾಗಿ ವೈಯಕ್ತಿಕವಾಗಿ ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ. ಮುಖ್ಯವಾಗಿ ಸಭೆಗೆ ಕೃತಜ್ಞತೆಗಳನ್ನು ತಿಳಿಸಬೇಕು. ಯಾಕಂದರೆ ತಾವು ಬರದೆ ಮತ ಹಾಕದೇ ಇದ್ದಿದ್ರೆ ಈ ಚುನಾವಣೆ ಸಾಧ್ಯವಿರಲಿಲ್ಲ. ತಾವೆಲ್ಲರೂ ಕೂಡ ಬಂದು ನಿಮ್ಮ ಮತವನ್ನು ಸಲ್ಲಿಸುವುದರ ಮೂಲಕ ಈ ಚುನಾವಣೆಯನ್ನು ಯಶಸ್ವಿಗೊಳಿಸಿದ್ದೀರಿ. ಅದಕ್ಕಾಗಿ ನನ್ನ ವೈಯಕ್ತಿಕವಾಗಿ ನಾನು ನಿಮ್ಮೆಲ್ಲರಿಗೆ ನನ್ನ ಕೃತಜ್ಞತೆಗಳನ್ನು ತಿಳಿಸುವನಾಗಿದ್ದೇನೆ. ಇಷ್ಟು ಮಾತ್ರವಲ್ಲದೆ ಇಲ್ಲಿ ನಮಗೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡುವಲ್ಲಿ ನಮ್ಮ ಸಭೆಯ ಯವನಸ್ಥರು ನಮಗೆ ಸಹಾಯ ಮಾಡಿದ್ದಾರೆ. ಅವರು ಪ್ರೀತಿಯಿಂದ ಈ ಟೇಬಲ್ಗಳನ್ನು ಎತ್ತಿಡುವುದರಲ್ಲಿ, ಕೊಡುವುದರಲ್ಲಿ ನಮ್ಮೊಂದಿಗಿದ್ದು ಸಹಾಯ ಮಾಡಿದ್ದಾರೆ. ಅವರಿಗೂ ಕೂಡ ನನ್ನ ವೈಯಕ್ತಿಕವಾದ ಕೃತಜ್ಞತೆಗಳನ್ನು ತಿಳಿಸುವನಾಗಿದ್ದೇನೆ. ಕೊರೋನಾ ಸೋಂಕಿನ ನಿಮಿತ್ತ ಈ ಮಧ್ಯದಲ್ಲಿ ನಾನು ಯಾವ ಮನೆಯನ್ನು, ಯಾವ ಕುಟುಂಬವನ್ನು ಸಂದರ್ಶಿಸುತ್ತಿಲ್ಲ. ತಮ್ಮೆಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಯಾಕಂದರೆ ನಿಮಗೆ ಸಂಶಯ ಬೇಡ, ಆತಂಕ ಬೇಡ ಅನ್ನುವ ದೃಷ್ಟಿಯಿಂದ ನಿಮ್ಮ ಮನೆಯಲ್ಲಿ ಪ್ರಾರ್ಥನೆಯ ಅವಶ್ಯಕತೆ ಅನಿಸಿದಾಗ ನೀವು ನನ್ನನ್ನು ಕೇಳಿಕೊಳ್ಳುವುದಾದರೆ, ಕರೆಯುವುದಾದರೆ ಖಂಡಿತವಾಗಿ ನಾನು ಬಂದು ನಿಮ್ಮ ಮನೆಯನ್ನು ಸಂದರ್ಶಿಸ್ತೇನೆ. ನಿಮ್ಮೊಂದಿಗೆ ಸೇರಿ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸುವನಾಗಿದೆ. ನಾಳೆ ದಿವಸ ಅಂದರೆ ಸೋಮವಾರ ನಾನು ಊರಲ್ಲಿ ಇರುವುದಿಲ್ಲ. ಹುಬ್ಬಳ್ಳಿಯ ಸೆಂಟ್ ಆಂಡ್ರೂಸ್ CSI ಇಂಗ್ಲಿಷ್ ಚರ್ಚ್ನಲ್ಲಿ ಪ್ರಸಂಗಿಸಲು ಹೋಗುತ್ತಿದ್ದೇನೆ. ತುರ್ತು ಸ್ಥಿತಿ ಏನಾದರೂ ಇದ್ದರೆ ನಮ್ಮ ನೂತನವಾಗಿ ನೇಮಕಗೊಳ್ಳುತ್ತಿರುವ ಸಭಾ ಹಿರಿಯರನ್ನಾಗಲಿ ಅಥವಾ ಘನ ಇಮ್ಮಾನುವೆಲ್ ಕೋಲಾ ಅಯ್ಯನವರನ್ನಾಗಲಿ ಸಂಪರ್ಕಿಸಲು ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ನಾರ್ತ್ ಕರ್ನಾಟಕ ಏರಿಯಾ ಚೇರ್ಮನರು ಹಾಗೂ ವರ್ಕಿಂಗ್ ಕಮಿಟಿಯವರು ಸೇರಿಕೊಂಡು ಬಿಷಪರ ಮಾರ್ಗದರ್ಶನದಲ್ಲಿ ಕರ್ನಾಟಕ ನಾರ್ತನ್ ಡಯಾಸಿಸ್ನ ಸ್ಥಾಪನಾ ಸುವರ್ಣ ಮಹೋತ್ಸವ ವರ್ಷದ ಅಂಗವಾಗಿ ಬಿಳಿ ಟಿ ಶರ್ಟ್ ಹಾಗೂ ಕ್ಯಾಪ್ಗಳನ್ನು ಸಿದ್ಧಗೊಳಿಸಿ ಮಾರಾಟಕ್ಕೆಂದು ನಮಗೆ ಕಳಿಸಿಕೊಟ್ಟಿದ್ದಾರೆ. ಅವು ಬೇರೆ ಬೇರೆ ಸೈಜುಗಳಲ್ಲಿದೆ. ಎಸ್ ಅಂದರೆ ಶಾರ್ಟ್ ಇದೆ, ಮೀಡಿಯಂ ಇದೆ, ಹಾಗೂ ಲಾರ್ಜ್ ಇದೆ, XL ಇದೆ, ಡಬಲ್ XL ಕೂಡ ಇರುವಂಥವುಗಳಾಗಿವೆ. ಹೆಚ್ಚು ಇಲ್ಲ, ಎಷ್ಟು ಬೇಗ ಹೋಗ್ತಿರೋ ಅಷ್ಟು ಬೇಗ ನಿಮಗೆ ಆ ಟಿ ಶರ್ಟ್ಗಳು ಸಿಗ್ತವೆ. ಫಸ್ಟ್ ಕಮ್ ಫಸ್ಟ್ ಸರ್ವ್, ಯಾರಿಗೂ ಯಾವುದೂ ರಿಸರ್ವ್ ಮಾಡಿ ಇಟ್ಟಿರೋದಿಲ್ಲ. ನಮ್ಮ KG ಸಾಮುವೆಲ್ ಅವರು ದೇವಾಲಯದ ಆವರಣದಲ್ಲಿ ಅವುಗಳನ್ನು ಮಾರಲಿಕ್ಕೆ ಇಟ್ಟಿದ್ದಾರೆ. ಅವುಗಳ ಬೆಲೆ ಟಿ ಶರ್ಟ್ ಮತ್ತು ಕ್ಯಾಪ್ ಸೇರಿ 250 ರೂಪಾಯಿಗಳು. ಹೆಚ್ಚಿನ ಬೆಲೆ ಏನೂ ಇಲ್ಲ, 250 ರೂಪಾಯಿಗಳು. ಇದರಲ್ಲಿ ಬರುವ ಲಾಭವನ್ನು ಸಭಾ ಪ್ರಾಂತದ ಯೋಜನೆಗಳಿಗೆ ಅಂದರೆ ಪ್ರಾಜೆಕ್ಟ್ಗಳಿಗೆ ಉಪಯೋಗಿಸಲು ಅವರು ತೀರ್ಮಾನಿಸಿರುತ್ತಾರೆ. ಆದ್ದರಿಂದ ತಾವು ಬೇಕಾದವರು ಈ ಟಿ ಶರ್ಟ್ ಮತ್ತು ಕ್ಯಾಪ್ಗಳನ್ನು ಕೊಂಡು ಈ ಸೇವೆಗೆ ಸಹಕರಿಸಬೇಕಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಬೈಬಲ್ ಯೂನಿಯನ್ ಸಂಸ್ಥೆಯಿಂದ ಶ್ರೀ ಜಾನ್ ಫಿಲಿಪ್ ರವರು ಹೊಸ ಅನುದಿನದ ಆಹಾರ ಎಂಬ ದೈನಂದಿನ ಆತ್ಮಿಕ ಅಧ್ಯಯನಕ್ಕೆ ಪುಸ್ತಕವನ್ನು ಕೊಟ್ಟಿದ್ದಾರೆ. ಇದರ ಬೆಲೆ 100 ರೂಪಾಯಿಗಳು. ಶ್ರೀ ಸುಭಾಷ್ ಗುಂಡ್ವಿ ಇವರ ಹತ್ತಿರ ಈ ಪುಸ್ತಕಗಳು ಲಭ್ಯವೇ. ಆರಾಧನೆ ನಂತರ ಆಸಕ್ತರು
ಇವುಗಳನ್ನು ಕೊಂಡುಕೊಂಡು ಇವರ ಸೇವೆಯನ್ನು ನೀವು ಪ್ರೋತ್ಸಾಹಿಸಬೇಕಾಗಿ ಕರ್ತನಲ್ಲಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಈ ದಿವಸ ಒಂದು ವಿಶೇಷವಾದ ದಿವಸ. ಆಗಮನದ ಭಾನುವಾರ ಮಾತ್ರವಲ್ಲದೆ ನಮ್ಮ ಸಭೆಯಲ್ಲಿ 10 ಜನ ನಮ್ಮ ಸಹೋದರಿಯರು, ನಮ್ಮ ಸಹೋದರರು ದೇವರ ಸೇವೆಯನ್ನು ಸಭಾಪಾಲನಾ ಸಮಿತಿಯ ಸದಸ್ಯರಾಗಿ ಮಾಡಲು ಉದ್ದೇಶಿಸಿ ಅವರು ಚುನಾಯಿತರಾಗಿ ಬಂದಿದ್ದಾರೆ. ಅವರ ಹೆಸರುಗಳು ಈ ರೀತಿಯಾಗಿವೆ: ಶ್ರೀ ರಾಬರ್ಟ್ ವಿಜಯರಾಜ್ ಸೋನ್ಸ್, ಶ್ರೀ ಸುರೇಶ್ ಕುಮಾರ್ ಡಿ, ಶ್ರೀ ಯೇಸುದಾಸ್ ಬಿ, ಶ್ರೀ ಅಮೃತ್ ಲಿವಿಂಗ್ಸ್ಟನ್, ಶ್ರೀ ಪಿನಿಯಲ್ ದೇವಪ್ರಸಾದ್, ಶ್ರೀಮತಿ ವತ್ಸಲ, ಶ್ರೀಮತಿ ಶಾಂತಾ ಸಮಾಧಾನ, ಶ್ರೀ ಫ್ಲೆನ್ಸಿಲ್ FR, ಶ್ರೀಮತಿ ಎಸ್ಟರ್ ರಾಣೆ ಹಾಗೂ ಶ್ರೀ ವರದರಾಜ್. ಇವರೆಲ್ಲರಿಗೂ ಕೂಡ ಸಭೆಯ ಪರವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಅವರು ಈಗ ಮುಂದೆ ಬರುವುದಾದರೆ ಅವರಿಗೆ ಈ ಇವತ್ತಿನ ಈ ಅಧಿಕೃತವಾಗಿ ಈ ಹಿರಿಯರ ಉದ್ಯೋಗಕ್ಕೆ ನೇಮಿಸಲಾಗುವುದು. ಇದೇ ಸಮಯದಲ್ಲಿ ನಮ್ಮ ಮಾಜಿ ಸಭಾಪಾಲನಾ ಸಮಿತಿಯನ್ನು ನಾವು ಮರೆಯುವಂತಿಲ್ಲ. ಕಳೆದ 3 ವರ್ಷಗಳ ಅವಧಿಯಲ್ಲಿ ಅವರು ಕೂಡ ತಮ್ಮ ಸೇವೆಯನ್ನು, ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ, ಸೇವೆ ಮಾಡಿದ್ದಾರೆ. ಆದ್ದರಿಂದ ಮಾಜಿ ಸಭಾಪಾಲನಾ ಸಮಿತಿಯ ಯಾವತ್ತೂ ಸದಸ್ಯರೆಲ್ಲರಿಗೆ, ಕಾರ್ಯದರ್ಶಿಗಳಿಗೆ, ಖಜಾಂಚಿಗಳಿಗೆ ಹಾಗೂ ಎಲ್ಲ ಸಭಾಪಾಲನಾ ಸಮಿತಿಯ ಸದಸ್ಯರಿಗೆ ಅವರು ಕಳೆದ 3 ವರ್ಷಗಳಲ್ಲಿ ಮಾಡಿದ ಸೇವೆಯನ್ನು ಕೃತಜ್ಞತೆಯಿಂದ ಸ್ಮರಿಸಿ, ನಮ್ಮ ಸಭೆಯ ಪರವಾಗಿ ನಾನು ಕೂಡ ಹೆಚ್ಚು ಕಡಿಮೆ 1.5 ವರ್ಷ ಅವರ ಜೊತೆ ಈ ಸೇವೆಯಲ್ಲಿ ಇದ್ದುಕೊಂಡು ಸೇವೆ ಮಾಡಿದ್ದೇವೆ. ಅವರಿಗೂ ಕೂಡ ದೇವರ ಹೆಸರಿನಲ್ಲಿ ಆಶೀರ್ವದಿಸಿ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ. ದಯವಿಟ್ಟು ಈ ನಾನು ಓದಿದಂಥ ಈ 10 ಜನರು ವೇದಿಕೆಯಲ್ಲಿ ಮುಂದೆ ಬರಬೇಕಾಗಿ ತಮ್ಮನ್ನು ಕೇಳಿಕೊಳ್ಳುತ್ತೇನೆ. ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಪ್ರಭುವಿನಲ್ಲಿ ಪ್ರಿಯರೇ, ಇಲ್ಲಿ ನನ್ನ ಎದುರಿನಲ್ಲಿ ನಿಂತಿರುವ ಈ ಸಹೋದರರು ಸಹೋದರಿಯರು ನಮ್ಮ ಸಭೆಯ ಕ್ರಮಗಳಿಗೆ ಅನುಸಾರ ಯೋಗ್ಯ ರೀತಿಯಿಂದ ಹಿರಿಯರಾಗುವುದಕ್ಕೆ ಚುನಾಯಿಸಲ್ಪಟ್ಟು ಈಗ ಉದ್ಯೋಗದಲ್ಲಿ ಸೇರುವವರಾಗಿದ್ದಾರೆ. ಹೀಗಿರುವುದರಿಂದ ಈ ಉದ್ಯೋಗದ ವಿಷಯವಾಗಿ ಪವಿತ್ರ ವಾಕ್ಯವು ಬೋಧಿಸುವುದನ್ನು ಕೇಳಿ ಅಪೊಸ್ತಲರ ಕಾಲದಲ್ಲಿ ಅವರಿಗೆ ಸಹಾಯಕರು, ಅವರೊಡನೆ ಸಹಕಾರಿಗಳು ಆಗಿದ್ದ ಹಿರಿಯರು ಇದ್ದಂತೆ ನಮ್ಮ ಸಭೆಗಳಲ್ಲಿಯೂ ಹಿರಿಯರ ಸ್ಥಾನಗಳು ಇರುತ್ತವೆ. ಅವರು ಸಭೆಯ ಆತ್ಮೀಯ ಜೀವನದ ವಿಷಯ ಚಿಂತಿಸುವವರಾಗಿ ಆ ಸಭೆಯು ತನ್ನ ತನೆಯಾದ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಉಳಿಯುವಂತೆ ಪ್ರಯತ್ನಿಸತಕ್ಕದ್ದು. ಮುಖ್ಯವಾಗಿ ಸಭೆಯವರು ಕರ್ತನ ದಿನವನ್ನು ಪರಿಶುದ್ಧವೆಂದು ಕಾಪಾಡುತ್ತಾ ದೇವಾರಾಧನೆಗೆ ಬರುವ ಹಾಗೆಯೂ ಕುಟುಂಬ ಪ್ರಾರ್ಥನೆಗಳನ್ನು ನಡೆಸುವ ಹಾಗೆ ಅವರಿಗೆ ಬುದ್ಧಿ ಹೇಳಿ ಈ ವಿಷಯದಲ್ಲಿ ತಾವೇ ಅವರಿಗೆ ಒಳ್ಳೆಯ ಮಾದರಿಯಾಗಿರತಕ್ಕದ್ದು. ಸಭೆಯ ಸದಸ್ಯರನ್ನು ವಿಶೇಷತ ಹೊಸದಾಗಿ ಸಭೆಯಲ್ಲಿ ಸೇರಿದವರನ್ನು ಕ್ರೈಸ್ತ ಜೀವನದಲ್ಲಿ ದೃಢಪಡಿಸುವುದಕ್ಕಾಗಿ ಅವರ ಮನೆಗಳಲ್ಲಿ ಸಂದರ್ಶಿಸಿ ತಕ್ಕದ್ದು ರೋಗಿಗಳನ್ನು ಕಂಡವರಿಗೆ ದೇವರ ವಾಕ್ಯವನ್ನು ಓದಿ ಹೇಳಿ ಆದರಣೆಯನ್ನು ಉಂಟು ಮಾಡಬೇಕು. ಬಡವರನ್ನು ಸಂದರ್ಶಿಸಿ ಅವರು ತಮ್ಮ ಸ್ಥಿತಿಯನ್ನು ಸುಧಾರಿಸಿಕೊಳ್ಳುವುದಕ್ಕೆ ಅವರಿಗೆ ಸಹಾಯ ಮಾಡಲು ಪ್ರಯತ್ನಿಸಬೇಕು. ಸಭಾಕ್ರಮಗಳನ್ನು ಜಾರಿಗೆ ತರುವ ಪ್ರಯತ್ನದಲ್ಲಿ ಸಭಾಪಾಲಕರಿಗೆ ಸಹಾಯ ಮಾಡತಕ್ಕದ್ದು. ಮುಖ್ಯವಾಗಿ ದೇವರ ವಾಕ್ಯಕ್ಕೆ ಅನುಸಾರವಾಗಿ, ಸಭಾಕ್ರಮಗಳಿಗೆ ಅನುಸಾರವಾಗಿ ಸಭಾ ಶಿಕ್ಷಣವನ್ನು ಕಾಪಾಡುವುದರಲ್ಲಿ ನೆರವಾಗತಕ್ಕದ್ದು. ಕುಟುಂಬದಲ್ಲಿಯೂ ಕುಟುಂಬಕ್ಕೂ ಉಂಟಾಗುವ ಕಲಹಗಳನ್ನು ಬಗೆಹರಿಸಲು ಪ್ರಯತ್ನಿಸಬೇಕು. ಮಾರ್ಗ ತಪ್ಪಿದವರನ್ನು ಪ್ರೀತಿಯಿಂದಲೂ ವಿನಯದಿಂದಲೂ ಗದರಿಸಿ ಅವರು ಪುನಃ ಸನ್ಮಾರ್ಗದಲ್ಲಿ ತರುವುದಕ್ಕೆ ಪ್ರಯತ್ನಿಸಬೇಕು. ಮೇಲಿನ
ಅಧಿಕಾರಿಗಳು ನಮಗೆ ನೇಮಿಸಿದ ಕರ್ತವ್ಯಗಳನ್ನು ಸಂತೋಷದಿಂದ ವಹಿಸಿಕೊಂಡು ಅವುಗಳನ್ನು ನಂಬಿಕಸ್ಥರಾಗಿ ನೆರವೇರಿಸಬೇಕು. ಪ್ರಿಯ ಸಹೋದರಿಯರೇ, ದೇವರ ಚಿತ್ತಕ್ಕನುಸಾರವಾಗಿ ನಿಮಗೆ ಒಪ್ಪಿಸಲ್ಪಟ್ಟ ಹಿರಿತನದ ಕೆಲಸವನ್ನು ನಂಬಿಕಸ್ಥರಾಗಿ ನೆರವೇರಿಸುವುದಕ್ಕೆ ವಾಗ್ದಾನವಾಗಿ ನಾನು ಹೇಳುವ ಮಾತುಗಳನ್ನು ನನ್ನನ್ನು ಅನುಸರಿಸಿ ಹೇಳುವುದರ ಮೂಲಕ ನೀವು ಈ ಪ್ರಮಾಣವನ್ನು ಮಾಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನಾನು ನನ್ನ ಕರ್ತವ್ಯಗಳನ್ನು ಸಭಾಕ್ರಮಗಳನ್ನು ಏರಿ ಪ್ರಾಮಾಣಿಕತೆಯಿಂದಲೂ ನಂಬಿಕಸ್ಥಿತಿಯಿಂದಲೂ ನೆರವೇರಿಸುತ್ತೇನೆ. ನಾನೀಗ ದೇವರ ಸನ್ನಿಧಿಯಲ್ಲಿ ಮಾತು ಕೊಡುತ್ತೇನೆ. ಇದಕ್ಕೆ ದೇವರು ನನಗೆ ಸಹಾಯ ಮಾಡಿ. ಎಲ್ಲ ಸದಸ್ಯರನ್ನು ಪ್ರಭುವಿನ ಸೇವಕರೆಂದು ಅಂಗೀಕರಿಸಿ ಅವರ ಉದ್ಯೋಗದ ನಿಮಿತ್ತ ಅವರನ್ನು ಮಾನಕ್ಕೆ ಪಾತ್ರರೆಂದು ಎಣಿಸಿಕೊಳ್ಳಿರಿ. ಅವರು ಅವರ ಅಧಿಕಾರಕ್ಕೆ ಒಳಗಾಗಿರಿ. ನಿಮ್ಮಲ್ಲಿ ಶ್ರೀಮಂತರಾಗಿರುವವರು ದೇವರು ನಮಗೆ ದಯಪಾಲಿಸಿದ ಆಸ್ತಿಯಿಂದ ದೇವಜನರ ಕೊರತೆಗಳನ್ನು ನೀಗಿಸುವುದಕ್ಕಾಗಿ ಶುದ್ಧ ಮನಸ್ಸಿನಿಂದ ಸಹಾಯ ಮಾಡಲಿ. ಬಡತನದಲ್ಲಿಯೂ ಕೊರತೆಯಲ್ಲಿಯೂ ಇರುವವರು ನಮ್ಮ ವಿಷಯದಲ್ಲಿ ಚಿಂತಿಸಿ ನಮಗೆ ಉಪಕಾರ ಮಾಡುವವರಿಗೆ ಕೃತಜ್ಞತೆಯಿಂದ ಭಾಗ ಸಲ್ಲಿಸಲಿ. ನಾವೆಲ್ಲರೂ ಕ್ರಿಸ್ತನ ಜನರಿಗೆ ತಕ್ಕಂತೆ ಯಥಾರ್ಥವಾದ ನಂಬಿಕೆಯಿಂದ ಒಬ್ಬರನ್ನೊಬ್ಬರು ಸೇವಿಸುತ್ತಾ ಪ್ರೀತಿಯಿಂದ ಆತನನ್ನು ಹಿಂಬಾಲಿಸುತ್ತಾ ಆತನ ನಾಮಕ್ಕೆ ನನ್ನ ಮಾರ್ಗಗಳನ್ನು ಉಂಟು ಮಾಡೋಣ. ಪ್ರಾರ್ಥನೆ ಮಾಡುವುದಕ್ಕಿಂತ ಪೂರ್ವದಲ್ಲಿ ಇವತ್ತು ಅಧಿಕೃತವಾಗಿ ದೇವರ ಆಶೀರ್ವಾದವನ್ನು ಪಡೆದು ಸಮಾಧಿಗಳಾಗಿ ನೇತೃತ್ವಗೊಳ್ಳುವ ಪ್ರಿಯ ಸಹೋದರರಿಗೆ ಸಹೋದರರಿಗೆ ಈ ದೀಪವನ್ನು ಒಪ್ಪಿಸಿಕೊಡುವುದರ ಮೂಲಕವಾಗಿ ಅವರ ಮುಂದಿನ 3 ವರ್ಷಗಳ ಅವಧಿಯ ಸೇವೆ ನಮ್ಮ ಸಭೆಗೆ ಹಿತಕರವಾಗಿಯೂ ಎಲ್ಲರಿಗೂ ಸಂತೋಷ ಮತ್ತು ದೇವರಿಗೆ ಮಹಿಮೆ ಉಂಟಾಗುವ ರೀತಿ ನಡೆಯುವುದಾಗಿ ಆಶಿಸುತ್ತೇವೆ. ಆ ಮೇಣದ ಬತ್ತಿಯನ್ನು ಹಿಡಿದುಕೊಂಡೇ ಮೊಣಕಾಲು ಹೋಗಲಿಕ್ಕೆ ಸಾಧ್ಯವಾಗಿದೆ. ಮೊಣಕಾಲು ಹೋಗಬೇಕಾಗಿ ಪ್ರಾರ್ಥನೆ ಮಾಡೋಣ. ಪ್ರಭುವಾದ ದೇವರೇ, ನಮ್ಮ ಪರಲೋಕದ ತಂದೆಯೇ, ನೀನು ನಿನ್ನ ಸಭೆಗೆ ವಾಕ್ಯೋಪದೇಶ ಮಾಡುವ ಬೋಧಕರನ್ನು ದಯಪಾಲಿಸಿದ್ದಲ್ಲದೆ ಅದನ್ನು ಸಮಾಧಾನದ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ಮನೆ ಬಾಧ್ಯವರನ್ನು ಹಿರಿಯರನ್ನು ಅನುಗ್ರಹಿಸುವ ಮನಸ್ಸು ಮಾಡಿದ್ದಕ್ಕಾಗಿ ನಿನ್ನನ್ನು ಸ್ತುತಿಸುತ್ತೇವೆ.
ಈ ಸಭೆಯಲ್ಲಿ ನಿನ್ನನ್ನು ಸೇವಿಸುವುದಕ್ಕಾಗಿ ಒಳ್ಳೆಯ ಹೆಸರು ಪಡೆದ ಜನರನ್ನು ಈ ಸ್ಥಳದೊಳಗಿಂದಲೂ ಆರಿಸಿಕೊಂಡಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಅವರ ಉದ್ಯೋಗಕ್ಕೆ ಬೇಕಾದ ಪವಿತ್ರಾತ್ಮ ವರಗಳನ್ನು ಉನ್ನತ ಲೋಕದಿಂದ ಅವರಿಗೆ ದಯಪಾಲಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಸಭೆಯನ್ನು ನಡೆಸುವುದಕ್ಕೆ ನೇಮಿಸಲ್ಪಟ್ಟವರ ಬುದ್ಧಿ ಮಾತುಗಳಿಗೆ ವಿಧೇಯರಾಗುವಂತೆ ಸಭೆಯವರಿಗೆ ಕೃಪೆಯನ್ನು ಅನುಗ್ರಹಿಸು. ಹಿರಿಯರು ತಮ್ಮ ಉದ್ಯೋಗವನ್ನು ಯೋಗ್ಯವಾಗಿ ನೆರವೇರಿಸುವಂತೆ ಅವರ ನಂಬಿಕೆಯನ್ನು ಬಲಪಡಿಸಿ ಅವರು ಪ್ರೀತಿಯ ಕೃತ್ಯಗಳನ್ನು ಹೆಚ್ಚಿಸು. ಹೀಗೆ ಅವರ ಕೆಲಸದ ಮೂಲಕ ನಿನ್ನ ನಾಮಕ್ಕೆ ಮಹಿಮೆಯಾಗಲಿ. ನಿನ್ನ ಕುಮಾರನ ರಾಜ್ಯವು ಬರಲಿ. ಆಮೆನ್. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅಭಿಷೇಕ ಈಗಲೂ ಯಾವಾಗಲೂ ಸದಾ ಕಾಲವು ಈ ಪ್ರೀತಿಯ ಸಹೋದರಿಯರೊಂದಿಗೆ ಸಹೋದರರೊಂದಿಗೆ ಇದ್ದುಕೊಂಡು ಇವರ ಹಿರಿತನದಲ್ಲಿ ಸಭೆಯು ಸುಭಿಕ್ಷವಾಗಿ ನಡೆದು ಮುಂಸಾಗಲಿ. ಆಮೆನ್. ನಾವು ತಂದಂಥ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸುವ ಸಮಯ ಇದಾಗಿದೆ. ಆರಾಧನೆ ನಂತರ ನಾವು ತಂದ ಕಾಣಿಕೆಯನ್ನು ದೇವಾಲಯದ ಮುಖ್ಯ ದ್ವಾರದಲ್ಲಿ ಇರುವಂಥ ಕಾಣಿಕೆ ಪೆಟ್ಟಿಗೆಗಳಲ್ಲಿ ಸಮರ್ಪಿಸಬಹುದು. ಸಂಕೀರ್ತನೆಯಲ್ಲಿ 54ನೆಯ ಸಂಕೀರ್ತನೆ ನಾವೆಲ್ಲರೂ ಹಾಡಿಕೊಳ್ಳೋಣ. ತಂದೆಗೂವರನಿಂದು ಜಗದೊಳು ಕಂದನಾದುದ ನೋಡಿರೈ, ಸುಂದರೇಶ ನುಡಿದ ರೀತಿ ಬಂದನೆಂದು ಪಾಡಿರೈ. 54ನೆಯ ಸಂಕೀರ್ತನೆ ಹಾಡಿಕೊಳ್ಳೋಣ. Thank you.
ನಮ್ಮ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸಿ ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆಯ ದಾನಗಳಿಗೆ ಮೂಲ ಕರ್ತನಾಗಿರುವ ಯೇಸು ಸ್ವಾಮಿಯಲ್ಲಿ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಮ್ಮ ಜೀವನದಲ್ಲಿ ಕರ್ತನೆ ನಾವು ಪ್ರತಿದಿನವೂ ನಿನ್ನ ಸಹಾಯವನ್ನೇ ಆತುಕೊಂಡು ಜೀವಿಸುವರಾಗಿದ್ದೇವೆ. ನಮ್ಮನ್ನು ನೀನು ಆಶೀರ್ವದಿಸಿದೆ. ನನ್ನನ್ನು ಬಿಟ್ಟು ಏನೂ ಮಾಡಲಾರದೆ ಎಂಬುದಾಗಿ ಹೇಳಿದ ದೇವರು, ಕರ್ತನೆ ನಾವು ಏನೇ ಮಾಡಿದರೂ ನಿನ್ನ ಹೆಜ್ಜೆ ಜಾಡಲಿದ್ದುಕೊಂಡೇ ಮಾಡುವಂತೆ ಕೃಪೆ ಮಾಡಿದ್ದೆ. ಇವತ್ತು ನಮ್ಮಲ್ಲಿ ಏನಿದೆಯೋ ಅದೆಲ್ಲವೂ ನಿನ್ನ ಆಶೀರ್ವಾದವೇ ಕರ್ತನೆ. ಅದು ರೂಪಾಯಿ ಆಗಿರ್ಬೋದು, ಮನೆಯಾಗಿರ್ಬೋದು, ಆಸ್ತಿ ಆಗಿರ್ಬೋದು, ಹೆಂಡತಿ, ಗಂಡ, ಮಕ್ಕಳು, ಬಳಗ, ಸ್ನೇಹಿತರು, ಸಭೆ, ಅನ್ಯೋನ್ಯತೆ ಎಲ್ಲ ನಿನ್ನ ಆಶೀರ್ವಾದವೇ ಕರ್ತ. ನಾವು ಕೇವಲ ಬರಿಗೈಯಿಂದ ಈ ಲೋಕಕ್ಕೆ ಬಂದವರು, ಬರಿಗೈಯಿಂದಲೇ ಈ ಲೋಕದಿಂದ ಹೋಗುವವರು ಆಗಿದ್ದೇವೆ. ಜೀವನಕ್ಕೆ ಬೇಕಾದದನ್ನು ಕೊಟ್ಟಾದ ನೀನು ಎಲ್ಲವುಗಳನ್ನು ನೆನಪು ಮಾಡಿಕೊಂಡು ನಿನ್ನ ಸೇವೆ ಸಮೃದ್ಧಿಯಾಗಿ ನಡೆಯಲಿ ಎಂಬ ಉದ್ದೇಶದಿಂದ ನನ್ನ ಜವಾಬ್ದಾರಿಕೆಯನ್ನು ಅರಿತು ಕಾಣಿಕೆಗಳೊಂದಿಗೆ ನಿನ್ನ ಸಭೆಗೆ ಬಂದಿದ್ದೇವೆ. ನಾವು ತಂದಿರುವ ಕಾಣಿಕೆ ಕರ್ತ ನೀನು ನೋಡಿದ್ದಿ. ಈ ಕಾಣಿಕೆಯನ್ನು ಕೊಡುವುದರ ಹಿನ್ನೆಲೆಯನ್ನು ನೀನು ನೋಡಿದ್ದಿ. ಮನಸ್ಸುಗಳನ್ನು ನೀನು ನೋಡಿದ್ದಿ. ಆಲೋಚನೆಗಳನ್ನು ನೀನು ನೋಡಿದ್ದಿ. ಕಾಣಿಕೆಯೊಂದಿಗೆ ಅವರು ಸಲ್ಲಿಸುವ ಕೃತಜ್ಞತೆಯನ್ನು ನೀನು ಅಂಗೀಕರಿಸುತ್ತಾ ಅವರ ಬೇಡಿಕೆಗಳನ್ನು ಸಹ ಕೇಳಿದ್ದಿ. ನಿನ್ನ ಸಲ್ಲಿಸುವ ಈ ಕಾಣಿಕೆ ನಿನಗೆ ಮೆಚ್ಚುಗೆಯಾಗಿ ನಿನ್ನ ಸೇವೆಗೆ ಅದು ವಿನಿಯೋಗವಾಗಲಿ ಎಂದು ಪ್ರಾರ್ಥಿಸ್ತೇವೆ. ಇನ್ನೂ ಹೆಚ್ಚು ಹೆಚ್ಚಾಗಿ ಕೊಡುವುದಕ್ಕೆ ನಮ್ಮ ಕೈಗಳನ್ನು ಬಲಪಡಿಸುವುದಕ್ಕೆ ಶಕ್ತನಾದ ದೇವರು ನೀನು ಸ್ವಾಮಿ. ನಮ್ಮ ಅಗತ್ಯತೆಗಳನ್ನು, ನಮ್ಮ ಕುಂದುಕೊರತೆಗಳನ್ನು ನೀನು ಬಲ್ಲವನಾಗಿದ್ದಿ. ಕಾಲ ಕಾಲಕ್ಕೆ ನಮ್ಮೆಲ್ಲರಿಗೂ ಏನೇನೋ ಅವಶ್ಯವಿದೆಯೋ ಅದನ್ನು ಗ್ರಹಿಸು. ಕಳೆದ ದಿವಸಗಳಲ್ಲಿ ನಮ್ಮ ಸಭೆಯಲ್ಲಿ ಸಮಾಧಾನಕರವಾಗಿ ಚುನಾವಣೆಗಳು ನಡೆದು ಇವತ್ತು ನಾವೆಲ್ಲರೂ ಸಂತೋಷದಿಂದ ಈ ನಿನ್ನ ಪ್ರಿಯ ಮಕ್ಕಳನ್ನು ಆಶೀರ್ವದಿಸಿ ಸಭೆಯಲ್ಲಿ ಹಿರಿಯರನ್ನಾಗಿ ನೇಮಕ ಮಾಡುವಂತೆ ನಡೆಸಿದ್ದೀವಿ. ನಿನಗೆ ಸ್ತೋತ್ರ. ಅವರನ್ನು, ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು. ಅವರ ನೇತೃತ್ವದಲ್ಲಿ ನಮ್ಮ ಸಭೆ ಸಮಾಧಾನ, ನೆಮ್ಮದಿ, ಆನಂದ, ಪವಿತ್ರಾತ್ಮನ ನೆರಳಿನಲ್ಲಿ ಎಲ್ಲರೂ ಕೂಡ ಸುಕ್ಷೇಮ ಭದ್ರತೆಗಳೊಂದಿಗೆ ಜೀವಿಸುವ ಹಾಗೆ ನೀನು ಕರುಣಿಸು. ನಮ್ಮೆಲ್ಲರ ಮೇಲೆ, ಇಡೀ ನಮ್ಮ ಸಭೆಯ ಮೇಲೆ ನಿನ್ನ ಆಶೀರ್ವಾದ ಇರಲಿ. ಕ್ರಿಸ್ಮಸ್ ಹಬ್ಬ ಹೇಗೆ ಆಚರಿಸಬೇಕೆಂಬುದಾಗಿ ಬಡತನದ ನಿಮಿತ್ತವಾಗಿ ಉದ್ಯೋಗ ಕಳೆದುಕೊಂಡು ಅನೇಕರು ಚಿಂತೆ ಮಾಡುತ್ತಿದ್ದಾರೆ. ಅವರಿಗೆ ಧೈರ್ಯವನ್ನು ಕೊಡು ದೇವರು. ನೀನು ಜೊತೆಯಾಗಿದ್ದು ನಾನಿದ್ದೇನೆ, ಅಗತ್ಯತೆಗಳನ್ನು ಪೂರೈಸುತ್ತೇನೆಂಬುದಾಗಿ ಅವರನ್ನು ಉತ್ತೇಜನ ಪಡಿಸು. ಯಾರು ರೋಗದಲ್ಲಿ, ಕಷ್ಟದಲ್ಲಿ ಕಣ್ಣೀರು ಸುರಿಸುತ್ತಿದ್ದಾರೋ ಅವರಿಗೆ ಸಮಾಧಾನ, ಸ್ವಸ್ಥತೆಯನ್ನು ಅನುಗ್ರಹಿಸು. ಈ ವರ್ಷ ನಾವು ಅನೇಕರನ್ನ ಕಳೆದುಕೊಂಡೆವು ಸ್ವಾಮಿ. ಅಕಸ್ಮಾತ್ತಾಗಿ ಅನೇಕರು ನಮ್ಮನ್ನು ಬಿಟ್ಟು ನಿನ್ನ ಪಾದಕ್ಕೆ ಬಂದರು. ಆ ನೋವು ನಮ್ಮಲ್ಲಿದೆ. ಹಬ್ಬ ಆಚರಿಸುವುದು ಹೇಗೆಂಬ ಪ್ರಶ್ನೆ ಕೂಡ ಅನೇಕ ಕುಟುಂಬಗಳಿದೆ. ಯೇಸುವೆ, ಸಮಾಧಾನ ಕೊಡು, ಧೈರ್ಯ ಕೊಡು. ಒಂದಿಲ್ಲ ಒಂದು ದಿವಸ ನಾವು ಈ ಲೋಕವನ್ನು ಬಿಟ್ಟು ಹೋಗುವರೆಂಬುದಾಗಿ ತಿಳಿದುಕೊಂಡು ಅವರನ್ನು ನೆನಪು ಮಾಡಿಕೊಳ್ಳುತ್ತಾ ನಿನ್ನ ಮಹಿಮೆಗಾಗಿ ಬದುಕುವಂತೆ ಕರುಣಿಸು. ಈ ವರ್ಷವೆಲ್ಲ ನಮ್ಮನ್ನು ಕಾಪಾಡಿದ್ದೇವೆ. ನಮಗೆ ಕರ್ತನೆ ಕ್ರೈಸ್ತ ಪಂಚಾಂಗದ ಹೊಸ ವರ್ಷವನ್ನು ಈ ದಿವಸ ಅನುಗ್ರಹಿಸಿದ್ದೆ. ಇದರಲ್ಲಿ ನಮ್ಮನ್ನು ಮುನ್ನಡೆಸಿ ಮಹಿಮೆ ಹೊಂದಬೇಕಾಗಿ ಈ ಕಾಣಿಕೆಗಳು ಮಾತ್ರವಲ್ಲದೆ ಸಮಯದಲ್ಲಿ ಕರ್ತನೆ ನಾವು ಕಳೆದ ವಾರದಲ್ಲಿ ನಮ್ಮ ಜನ್ಮದಿನ ಮತ್ತು ವಿವಾಹದ ವಾರ್ಷಿಕ ದಿನ ಕಂಡಂತೆ ಎಲ್ಲ ನಮ್ಮ ಪ್ರಿಯರನ್ನು ನೆನಪು ಮಾಡಿಕೊಳ್ಳುತ್ತೇವೆ. ಆಶೀರ್ವದಿಸು, ಬಲಪಡಿಸು. ಕೊಟ್ಟ ಹೊಸ ವರ್ಷ ಅವರಿಗೆ ಶುಭವನ್ನು, ಕೃಪೆಯನ್ನು ಹೆಚ್ಚೆಚ್ಚಾಗಿ ತರುವಂಥದ್ದಾಗಿರಲು ಬೇಡಿಕೊಳ್ಳುತ್ತಾ ನಮ್ಮನ್ನೇ, ನಮ್ಮ ದೇಹಾತ್ಮಗಳನ್ನೇ ಕಾಣಿಕೆಯೊಂದಿಗೆ ನಿಮಗೆ ಸಮರ್ಪಿಸಿಕೊಂಡಿದ್ದೇವೆ. ಬಾ ಪರಿಶುದ್ಧಾತ್ಮ, ನಮ್ಮನ್ನು ಆವರಿಸಿಕೊ, ಉಪಯೋಗಿಸಿಕೊ, ಮುನ್ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನನ್ನ ತಂದೆ. ಆಮೆನ್.
ಪ್ರಾರ್ಥಿಸಿ ಹಾಡಿ ಕೊಂಡಾಡಿದ್ದೇವೆ. ನಿನ್ನ ಪವಿತ್ರವಾದ ಧ್ಯಾನಕ್ಕೆ ಪ್ರವೇಶಿಸಿದ್ದೇವೆ. ಪವಿತ್ರಾತ್ಮ ದೇವರೇ, ನಮ್ಮನ್ನು ನಿನ್ನ ಹತೋಟಿಗೆ ತೆಗೆದುಕೊಂಡು ನಾವು ಈ ದಿವಸ ನಿನ್ನಿಂದ ಏನನ್ನ ತಿಳಿದುಕೊಳ್ಳಬೇಕಾಗಿದೆವು, ಯಾವ ಎಚ್ಚರಿಕೆಯನ್ನು ಹೊಂದಬೇಕಾಗಿದೆವು, ಯಾವ ಆದರಣೆಯನ್ನು ನಾವು ಹೊಂದಬೇಕಾಗಿದೆವು, ಯಾವುದನ್ನು ನೀನು ಕಲಿಸಿಕೊಡಬೇಕೆಂಬುದನ್ನು ತೆರೆದ ನಮ್ಮ ಮನಸ್ಸುಗಳಲ್ಲಿ ನಿನ್ನ ವಾಕ್ಯವನ್ನು ಬಿತ್ತು ಅವು ಫಲ ಕೊಡಲಿ, 100ರಷ್ಟು ಫಲ ಕೊಡಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರಿಯರೇ, ಸಹೋದರರೇ, ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತೇನೆ. ಮುಖ್ಯವಾಗಿ ನೂತನವಾಗಿ ನಮ್ಮ ಸಭೆಯ ಸಭಾಪಾಲನ ಸಮಿತಿಯ ಹಿರಿಯರಾಗಿ ಆಯ್ಕೆಗೊಂಡ ಎಲ್ಲ 10 ಸಹೋದರಿಯರು ಸಹೋದರರಿಗೆ ನನ್ನ ಅಭಿನಂದನೆಗಳನ್ನು, ನನ್ನ ಕುಟುಂಬದ ಪರವಾಗಿ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮನ್ನು ಉಪಯೋಗ ಮಾಡಲಿ. ನನ್ನೊಂದಿಗೆ ಕೈ ಜೋಡಿಸಿ ನಿಮ್ಮ ಸಲಹೆ ಸಹಕಾರ ನಿಂತು ನಾವೆಲ್ಲರೂ ಸೇರಿ ಒಂದು ಸಭೆಯಾಗಿ ಕುಟುಂಬವಾಗಿ ಮುನ್ನಡೆಯೋಣ. ಇವತ್ತು ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಆಗಮನದ ಭಾನುವಾರ. ಆಗಮನ ಅಡ್ವೆಂಟ್ ಎಂಬುದಾಗಿ ಇಂಗ್ಲಿಷ್ನಲ್ಲಿ ಕರೀತಾರೆ, ಲ್ಯಾಟಿನ್ ಭಾಷೆಯಲ್ಲಿ ಅಡ್ವೆಂಟೂಸ್ ಎಂಬುದಾಗಿ ಕರೀತಾರೆ. ಅಂದರೆ ಕಮಿಂಗ್ ಎಂಬುದಾಗಿ ಅರ್ಥ. ಬರಲಿಕ್ಕಿದ್ದಾನೆ ಅಥವಾ ಆಗಮಿಸಲಿಕ್ಕಿದ್ದಾನೆ ಅನ್ನುವಂಥ ಅರ್ಥದಲ್ಲಿ ಈ ಶಬ್ದ ಉಪಯೋಗವಾಗಿದೆ. ಸಭಾ ಚರಿತ್ರೆಯಲ್ಲಿ ಈಗ ಕ್ರೈಸ್ತ ಪಂಚಾಂಗವನ್ನು ಅವರು ತಯಾರು ಮಾಡುವಾಗ ನಮಗೆ ಈ ಆಗಮನದ ಮೊದಲನೇ ಭಾನುವಾರದಿಂದ ಅವರು ಲೆಕ್ಕ ಹಾಕುತ್ತಾ ಇಡೀ ವರ್ಷವನ್ನು ಅವರು ನಮಗೆ ಒಂದಿಲ್ಲ ಒಂದು ವಿಶೇಷವಾದ ಸಂಗತಿಗಳನ್ನು ಕೊಟ್ಟಿದ್ದಾರೆ. ಇಂದಿನಿಂದ 4 ಭಾನುವಾರಗಳು ನಾವು ಮೊದಲನೇ ಆಗಮನದ ಭಾನುವಾರ, ಈಗ 4 ಭಾನುವಾರಗಳನ್ನು ಆಚರಿಸಿ 24ನೇ ತಾರೀಕು ಮತ್ತು 25ನೇ ತಾರೀಕು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತೇವೆ. ಈ ಹಬ್ಬದ ಆಚರಣೆ ಜನವರಿ 6ನೇ ತಾರೀಕಿನವರೆಗೆ ಇರ್ತದೆ. ಒಂದು ಕಾಲದಲ್ಲಿ ಈ ಆಗಮನದ ದಿನಗಳನ್ನು 40 ದಿನಗಳಾಗಿ ಜನವರಿ 6ನೇ ತಾರೀಕಿನವರೆಗೆ ಎಣಿಸಿ ಈ 40 ದಿವಸಗಳು ಅವರು ಉಪವಾಸ ಮಾಡುತ್ತಿದ್ದರು. ಆ ಸಮಯದಲ್ಲಿ ದೀಕ್ಷಾಸ್ನಾನಗಳಾಗುತ್ತಿದ್ದವು. ಅನೇಕರು ದೇವರ ಬಳಿಗೆ ಅವರು ತಿರುಗಿಕೊಂಡು ಬರುತ್ತಿದ್ದರು ಎಂಬುದಾಗಿ ಕ್ರೈಸ್ತ ಸಮಾಚಾರ ನಮಗೆ ತಿಳಿಸ್ತದೆ. ಈ ಆಗಮನದ ದಿನವನ್ನು ಕಾಲ ಕಾಲಕ್ಕೆ ಅದು ಬೇರೆ ಬೇರೆ ರೂಪಗಳನ್ನು ಪಡೆಯುತ್ತಾ ಬಂದಿದ್ದು, ವಿಶೇಷವಾಗಿ ಕಥೋಲಿಕ್ ಸಭೆಯಲ್ಲಿ ಈ ಒಂದು ಆಗಮನದ ದಿನವನ್ನು ಕರ್ತನ 2ನೇ ಬರುವುದಕ್ಕೆ ಅದನ್ನು ಅವರು ಹೋಲಿಸಿ ಈ ದಿವಸ ಕಥೋಲಿಕ್ ಸಭೆಗಳಲ್ಲಿ ಯೇಸುವಿನ 2ನೇ ಬರುವುದನ್ನು ಅವರು ಸ್ಮರಿಸಿಕೊಳ್ಳುತ್ತಾರೆ. ನಾವು ಹೊರತಾಗಿಲ್ಲ, ನಾವು ಕೂಡ ಆಗಮನ ಹೇಳುವಾಗ ಯೇಸು ಸ್ವಾಮಿ ಕೇವಲ ಮಗುವಾಗಿ ಜನಿಸಿ ಬಂದಂತಹ ಸಂಗತಿ ಮಾತ್ರವಲ್ಲ, ಆತನು ನ್ಯಾಯಾಧಿಪತಿಯಾಗಿ ಬಂದಂತಹ ಬರುವ ಸಂಗತಿಯನ್ನು ಕೂಡ ಈ ದಿವಸ ಸ್ಮರಿಸಿಕೊಳ್ಳುತ್ತೇವೆ. ಹಾಗಾದ್ರೆ ರಕ್ಷಕನಾಗಿ ಬಂದವನನ್ನ ಸಂತೋಷವಾಗಿ ಸ್ವೀಕರಿಸುವ ಹಾಗೆ ನ್ಯಾಯಾಧಿಪತಿಯಾಗಿ ಬರುವವನನ್ನು ಕೂಡ ಸ್ವೀಕರಿಸುವುದಕ್ಕೆ ಸಿದ್ಧತೆ ಬೇಕು. ಅದೊಂದು ಎಚ್ಚರಿಕೆಯ ಗಂಟೆ ನಮಗೆ. ಕ್ರಿಸ್ತ ಆಗಮನ ಕೇವಲ ಕ್ರಿಸ್ಮಸ್ ಮೂಡನ್ನು ಕ್ರಿಯೇಟ್ ಮಾಡುವುದಕ್ಕಾಗಿ ಮಾತ್ರವಲ್ಲ, ಕರ್ತನು ಬರುತ್ತಾನೆ, ನಮ್ಮ ನ್ಯಾಯಾಧಿಪತಿ ತಿರುಗಿ ಬರುತ್ತಾನೆ ಅನ್ನುವ ಎಚ್ಚರಿಕೆಯ ಗಂಟೆ ಕೂಡ ಅಲ್ಲಿ ಬಾರಿಸ. ನಾವು ಜರ್ಮನ್ ದೇಶದಲ್ಲಿರುವಾಗ ಅಲ್ಲಿ ಅವರು ಆಚರಿಸಿದಂಥ ಈ ಆಗಮನದ ಭಾನುವಾರಗಳಿಗೂ ಇಲ್ಲಿ ನಾವು ಆ ಕಾಲದಲ್ಲಿ ಆಚರಿಸಿದ ಆಗಮನದ ಭಾನುವಾರಗಳು ಬಹಳ ವ್ಯತ್ಯಾಸ. ಆರಾಧನೆಯಲ್ಲಿ ಒಂದು ಪ್ರಕಟಣೆ, ಅಲ್ಲಿ ದೇವರ ವಾಕ್ಯ ಆಯನವರು ಬೋಧಿಸಿಬಿಟ್ರೆ ಅಲ್ಲಿಗೆ ಆ ಕಾರ್ಯ ಬಿಡ್ತಾರೆ. ಆದರೆ ಈಗ ನಾವು ಅಲ್ಲಿ ಹೋದ್ಮೇಲೆ ಅನೇಕ ಸಂಗತಿಗಳನ್ನು ಅವರು ಅವರ ಸಂಪ್ರದಾಯಗಳಲ್ಲಿ ರೂಢಿಸಿಕೊಂಡಂಥ ಸಂಗತಿಗಳನ್ನು ನೋಡಿದೆವು. ಅದರಲ್ಲಿ ಇವತ್ತು ನೀವು ಟೇಬಲ್ ಮೇಲೆ ನೋಡುತ್ತಿರುವಂಥ ಚಿಕ್ಕ ರೀತ್ ಒಂದು ನೋಡ್ತಾ ಇದ್ದೇವೆ. ಅವರು ಅದನ್ನು ಈ ಕ್ರಿಸ್ಮಸ್ ಗಿಡ ಎಂಬುದಾಗಿ ನಾವೇನು ಕರಿತೇವೆ, ಟನ್ನನ್ಬಾಮ್ ಎಂಬುದಾಗಿ ಅವರು ಜರ್ಮನ್ ಭಾಷೆಯಲ್ಲಿ ಹೇಳ್ತಾರೆ. ಆ ಒಂದು ಗಿಡದ ಎಲೆಗಳಿಂದ ಅದನ್ನು ಸ್ವೀಕರಿಸಿ ಅದರಲ್ಲಿ ದೊಡ್ಡದಾದಂಥ ಈ ಕ್ಯಾಂಡಲ್ಸ್ಗಳನ್ನು ಇಡುತ್ತಾರೆ. ಈ ಯುರೋಪಿಯನ್ರು ಅಥವಾ ಜರ್ಮನ್ರು ವಿಶೇಷವಾಗಿ ಕ್ಯಾಂಡಲ್ ಪ್ರಿಯರು. ಅವರಿಗೆ ಕ್ಯಾಂಡಲ್ಸ್ ಅಂದರೆ ಪ್ರಾಣ. ಅದು ಇಲ್ಲದೇ ದೇವರ ಆರಾಧನೆಯಲ್ಲಿ ಕ್ಯಾಂಡಲ್ ಹಚ್ಚದೆ ಆರಾಧನೆಗಳೇ ನಡೆಯುವುದು. ಪ್ರತಿ ಭಾನುವಾರ ಆರಾಧನೆಯಲ್ಲಿ ಅವರಿಗೆ ದೊಡ್ಡ ದೊಡ್ಡ ಕ್ಯಾಂಡಲ್ಸ್ಗಳು ಇಡೀ ವರ್ಷ ಉರಿಯಬೇಕು, ಅಷ್ಟು ದೊಡ್ಡ ಕ್ಯಾಂಡಲ್ಗಳನ್ನು ಅವರು ತಯಾರು ಮಾಡಿ ಅಲ್ಲಿ ಇಡ್ತಾರೆ. ಈ
ಈ ಆಗಮನದ ದಿನ ಬಂದಾಗ ಅವರು ನಿನ್ನೆ ದಿವಸವೇ ಇಡೀ ದೇಶವನ್ನ ಶೃಂಗಾರಗೊಳಿಸ್ತಾರೆ. ಎಲ್ಲ ಈ ಟನ್ನನ್ ಬಾಂಬ್ ಅಂದರೆ ಕ್ರಿಸ್ಮಸ್ ಟ್ರೀಸ್ ಎಲ್ಲ ದೊಡ್ಡದು ಚಿಕ್ಕದು ಕಟ್ ಮಾಡ್ಕೊಂಡು ಬಂದು ಇಡೀ ಊರಿಗೆ 1-2 ಸ್ಥಳಗಳನ್ನು ನೇಮಕ ಮಾಡಿ ಅಲ್ಲಿ ಅವುಗಳನ್ನು ಇಟ್ಟು ಶೃಂಗಾರ ಮಾಡ್ತಾರೆ. ಇಡೀ ಒಂದು ಹಳ್ಳಿಯಾಗಲಿ ಪಟ್ಟಣವಾಗಲಿ ಎಲ್ಲ ದಾರಿಗಳು ಮನೆಗಳು ಎಲ್ಲವುಗಳು ಕೂಡ ಈ ಬಣ್ಣ ಬಣ್ಣದ ಬೆಳಕಿನ ಲೈಟ್ಗಳಿಂದ ಶೃಂಗರಿಸಲ್ಪಟ್ಟು ಹಬ್ಬದ ವಾತಾವರಣ ಎಲ್ಲೆಡೆ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಬಹಳ ಸುಂದರವಾದ ರೀತಿಯಲ್ಲಿ ಅವರು ಮಾಡ್ತಾರೆ. ಇನ್ನೊಂದು ವಿಶೇಷತೆ ಏನಂದ್ರೆ ಈ ನವೆಂಬರ್ ತಿಂಗಳಿನಿಂದ ಅಲ್ಲಿ ರಾತ್ರಿ ಬಹಳ ದೊಡ್ಡದು, ಹಗಲು ಚಿಕ್ಕದು. ಇನ್ಮೇಲೆ 4 ಗಂಟೆ ಆದರೆ ಕತ್ತಲಾಗಿರುತ್ತೆ. ಸಾಯಂಕಾಲ 4 ಗಂಟೆ ಅಂದರೆ ನಾವು ಅಲ್ಲಿದ್ದಾಗ ಸುಮಾರು ರಾತ್ರಿ 7 ಗಂಟೆ 8 ಗಂಟೆ ಆ ಕತ್ತಲು ನಾವು ಅನುಭವ ಮಾಡ್ತಾ ಇದ್ದೀವಿ. ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ಕೆಲವು ಸಾರಿ ಹಗಲು ದೊಡ್ಡದಿರುವಾಗ ರಾತ್ರಿ 11 ಗಂಟೆ ಆದರೂ ಸೂರ್ಯನ ಬಿಸಿಲು ನೀವು ನೋಡ್ಬೋದು. ಅಷ್ಟು ವಿಚಿತ್ರವಾದಂಥ ಒಂದು ವಾತಾವರಣ ಆಗಿರ್ತದೆ. ಕತ್ತಲು ಹೆಚ್ಚಾಗಿದೆ. ಆದ್ರಿಂದ ಆ ಕತ್ತಲಲ್ಲಿ ಅವರು ಈ ಮೇಣದ ಬತ್ತಿಗಳನ್ನು ಉಳಿಸಿ ಮನೆಯಲ್ಲಿ ಕುಟುಂಬವಾಗಿ ಅವರು ಈ ಹಬ್ಬವನ್ನು ಆಚರಿಸ್ತಾರೆ. ಯಾಕೆ ಹೀಗೆ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾರೆ. ಈ ರೀತನ್ನು ಇಡೋದೇ ಯಾಕೆ, ಅದರಲ್ಲಿ 4 ಕ್ಯಾಂಡಲ್ಗಳನ್ನು ಇಡೋದೇ ಯಾಕೆ, ಅದನ್ನು ಶೃಂಗಾರ ಮಾಡೋದೇ ಯಾಕೆ, ಮನೆಗಳಲ್ಲಿ ಈಗ ಯಾರ ಮನೆಗೆ ಹೋದ್ರು ಇದು ಒಂದು ಅವ್ರ ಮನೆಯಲ್ಲಿ ನೋಡಲಿಕ್ಕೆ ಸಿಗ್ತದೆ ಕುಟುಂಬವಾಗಿ. ನಾನು ಯೋಚನೆ ಮಾಡುವಾಗ ಮತ್ತು ಕೆಲವು ಸಂದರ್ಭದಲ್ಲಿ ಅದರ ವಿಷಯವಾಗಿ ಮಾತನಾಡುವಾಗ ಗೊತ್ತಾಗುತ್ತದೆ ಆಗಮನವನ್ನ ಕುತೂಹಲಕಾರಿಯಾಗಿ ಆಚರಿಸುವುದಕ್ಕೆ ಬರ್ತಾನೆ, ನಾಳೆ ಬರ್ತಾನೆ ಅನ್ನೋ ಥರ ಆಚರಿಸೋದು. ಯಾಕಂದ್ರೆ ಒಂದು ಕಾಲದಲ್ಲಿ ಅಲ್ಲಿ ಕೂಡ ಬಡತನ ಇತ್ತು, ಬಹಳ ಕಷ್ಟ ಇತ್ತು. ಹಾಸ್ಟೆಲ್ ಮಕ್ಕಳು, ಅನಾಥ ಮಕ್ಕಳು ಕ್ರಿಸ್ಮಸ್ ಹಬ್ಬ ಬಂದರೆ ಅವ್ರಿಗೆ ಬಹಳ ಖುಷಿ. ಯಾಕಂದ್ರೆ ಅವ್ರಿಗೆ ಒಳ್ಳೊಳ್ಳೆ ಉಡುಗೊರೆಗಳು, ಆಹಾರ, ತಿಂಡಿ ತಿನಿಸುಗಳು ಕೊಡ್ತಾ ಇದ್ರು. ನಾನು ಅನಾಥಾಶ್ರಮದಲ್ಲಿ ಬೆಳೆದಿದ್ದೇನೆ. ಕ್ರಿಸ್ಮಸ್ ಸೀಸನ್ ಅಂತ ಶುರುವಾಗುವಾಗ ನಮಗೆ ಟೇಲರ್ ಬಂದು ಬಟ್ಟೆ ಅಳತೆ ತಗೊಳ್ತಾ ಇದ್ರು. ಅವಾಗಲಿಂದ ಕ್ರಿಸ್ಮಸ್ ನಮಗೆ ಶುರು. ಅವ್ನು ಹೇಗೆ ಹೊಲಿತಾನೋ ಏನು ಮಾಡ್ತಾನೋ ಅದು ಮುಂದಿನ ಪ್ರಶ್ನೆ. ಅವನು ಬಂದ ಟೇಲರ್ ಮನೆ, ಅವನು ಹಾಸ್ಟೆಲಿಗೆ ಟೇಲರ್ ಬಂದಿದ್ದಾನೆ ಆ ಸುದ್ದಿ ನಿಮ್ಮ ವಾಟ್ಸಪ್ಗಿಂತ ಸ್ಪೀಡ್ ಹೋಗ್ತಾ ಇತ್ತು ನಮ್ಮ ಕಡೆ. ಅವನು ಇನ್ನೂ ಸ್ಲೋ ಬಸ್ ನಾವು ಓಡಾಡಿ ಎಲ್ಲಿದ್ದವರು ಎಲ್ಲಿ ಹೋಗಿದ್ರೆ ಎಲ್ಲರೂ ಕರ್ಕೊಂಡು ಬಂದು ಸಾಲ ನಿಲ್ಲಿಸೋದು. ಯಾಕಂದರೆ ಕ್ರಿಸ್ಮಸ್ ಬಟ್ಟೆ ಹೋಗ್ತಾರೆ ಬಂದು ಅಷ್ಟು ಸಂಭ್ರಮ ಟೇಲರ್ ಬಂದರೆ. ಅದೇ ಸಮಯದಲ್ಲಿ ಕ್ರಿಸ್ಮಸ್ ಹಬ್ಬಕ್ಕೆ ಇನ್ನೂ 1 ವಾರ 15 ದಿವಸ ಹೀಗಿರುವಾಗ ಕ್ಷೌರಿಕ ಬರ್ತಾ ಇದ್ರು. ಅವ್ನು ಬಂದರೆ ಭಾಳ ದುಃಖ ಆಗೋದು. ಇವ್ನು ಯಾಕಪ್ಪ ಈ ಟೈಮಲ್ಲಿ ಕಲಿಸ್ತಾರೆ, ಕಟಿಂಗ್ ಮಾಡೋದು. ಅವ್ನು ಯಾರಿಗೂ ಹೆಂಗೋ ಕಟಿಂಗ್ ಮಾಡಿಬಿಡೋದು. ಅವಸರ ಮಾಡಿ ಯಾರಿಗೂ ಯಾರು ನಾವು ಹೀಗಲ್ಲ ಅಂತ ಹೇಳಿ ಹೊರಟುಬಿಟ್ಟಿದ್ದ. ಒಂದು ಕಡೆ ನಮಗೆ ಬಟ್ಟೆ ಹೊಲಿಯೋದು ಕಂಡ್ರೆ ಸಂತೋಷ, ಈ ಕಟಿಂಗ್ ಮಾಡೋದು ಕಂಡ್ರೆ ಬಹಳ ಸಿಟ್ಟು ಬರ್ತಾ ಇತ್ತು. ತಪ್ಪಿಸ್ಕೊಳ್ಳಿಕ್ಕೆ ನೋಡ್ತಾ ಇದ್ವಿ. ಆ ತಪ್ಪಿಸ್ಕೊಳ್ಳೋದು ನೋಡಿದ್ರು ಕೂಡ ಹುಡುಗರು ಬಿಡ್ತಿಲ್ಲ. ಯಾವ ಬಟ್ಟೆ ಹೊಡ್ಕೊಂಡು ಕೂಡಿಸ್ಬಿಡೋರು ವರ್ಣನಲ್ಲೇ ನಿಂತ್ಕೊಂಡು. ಹೀಗಾಗಿ ಆ ಬಟ್ಟೆಗೂ ಆ ಕಟಿಂಗಿಗೂ ವ್ಯತ್ಯಾಸ. ಹಾಗೆ ನಾವು ಅದೇ ಸಂತೋಷವಾಗಿ ಹಬ್ಬ ಮಾಡ್ತಾ ಇದ್ದೀವಿ. ನಮಗೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಚುರುಮರಿ ಅಂತ ಹೇಳ್ತಾರೆ, ನಮ್ಮ ಕಡೆಯಲ್ಲಿ ಮಂಡಕ್ಕಿ ಅಂತ ಹೇಳ್ತಾರೆ. ಅದರಲ್ಲಿ ಬೇರೆ ಬೇರೆ ತಿಂಡಿ ತಿನಿಸುಗಳು, ಸಣ್ಣ ಬಾಲು, ಒಂದು ಟ್ಯಾಬಲು, ಪಿನ್ಗಳು, ನಮಗೇನು ಅವಶ್ಯಕ ಪೆನ್ಗಳು ಎಲ್ಲವನ್ನೂ ಹಾಕಿ ದೊಡ್ಡ ಪ್ಯಾಕೆಟ್ ಮಾಡಿ ಅಲ್ಲಿಡೋರು. ಆ ಪ್ಯಾಕೆಟ್ಗಳಲ್ಲಿ ಯಾವಾಗ ಕೊಡೋದು ಅಂತಂದರೆ ಇವರು ಆಯೋ ಬಂದು ಉತ್ತನೇ ಪ್ರಸಂಗ ಮಾಡುವಾಗ ನಾವೆಲ್ಲ ಮುಂದೆ ಕೂತ್ಕೊಂಡು ಆ ಪ್ಯಾಕೆಟ್ನೇ ಮಾಡೋದು. ಏನು ಪ್ರಸಂಗ ಮಾಡಿದ್ರು ಏನು ನಮಗೆ ಲಕ್ಷಣೇ ಅಲ್ಲ. ಯಾವ ಪ್ರಸಂಗನೂ ಕೇಳಿ ನಾನಂತೂ ಕೇಳಿಲ್ಲ. ಆ ಪ್ಯಾಕೆಟ್ ನನ್ನ ಹೆಸರಲ್ಲಿದೆ, ನನ್ನ ಹೆಸರಲ್ಲಿ ಇಲ್ಲಿಂದ ಕೈ ಮಾಡ್ತಾ ತೋರಿಸ್ತಾರೆ. ಅಲ್ಲಿ ವಾಡಗಳು ಸುಟ್ಟು ಆಯ್ತು, ಪ್ರಸಂಗ ಆಯ್ತು, ಈಗ ಕೊಡ್ತಾರೆ ಅಂತಂದ್ರೆ ನಮ್ಮ ಪ್ರೇಮ್ ಮಾಡ್ತಾರೆ. ಅದು ಆದ್ಮೇಲೆ ತಿಂಡಿ ಕೊಡ್ತಾರೆ ಅಂತ ಇಲ್ಲ. ಆಮೇಲೆ ನಾಟಕ ಮಾಡಬೇಕು ನಾವು. 1 ವರ್ಷಕ್ಕೆ ಯೋಸೆಫ್ ನಾಟಕ ಕಲಿಸ್ಬಿಟ್ಟಿದ್ರು ನಮಗೆ. ಅದು ಯಾವಾಗ ಮುಗಿದ್ರು ಯೋಸೆಫ್ ನಾಟಕ. ಅವನು ಐಗುಪ್ತಕ್ಕೆ ಹೋಗಿ ರಾಜ ಆಗಿ ಇವರೆಲ್ಲ ಬಂದು ಅಯ್ಯೋ ದೇವರ ಆ ಕತೆ ಮುಗಿಯೋದ್ರೊಳಗಾಗಿ ಆಮೇಲೆ ಪ್ಯಾಕೆಟ್ಗಳನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ರು. ದುಷ್ಟವಶಾತ್ ನನ್ನ ಪ್ಯಾಕೆಟೇ ಇರಲಿಲ್ಲ. ಅವರು ಬಹಳ ಕಣ್ಣೀರು ಬಂದ್ಬಿಡ್ತು ನನಗೆ. ಏನಪ್ಪ ಇಂಥದ್ದಾಗಿರ್ತದಲ್ಲ ಎಂಬುದಾಗಿ. ಹೀಗೆ ಆಗಮನದ ಈ ಕುತೂಹಲ ಇದೆಯಲ್ಲ ಆ ಸೀಸನ್ನಲ್ಲಿ ನಾಳೆ ಎಂಬುದಾಗಿ. ಒಂದು ಕಾಲದಲ್ಲಿ ಈ ಜರ್ಮನಲ್ಲಿ 24 ಕ್ಯಾಂಡಲ್ಸ್ಗಳನ್ನ ಹಚ್ತಿದ್ರಂತೆ ಅವರು. ಒಂದೊಂದೇ ದಿನ ಕುಟುಂಬದ ಒಬ್ಬೊಬ್ಬರು ಒಂದು ಕ್ಯಾಂಡಲ್ ಹಚ್ಚಬೇಕು. ಅಂದರೆ ಇಷ್ಟು ದಿವಸ ಮುಗಿತು, 2ನೇ ದಿವಸ ಮುಗಿತು, 3ನೇ ದಿವಸ ಮುಗಿತು, ಇನ್ನು ಹತ್ರ ಬಂದು ಈ ಎಕ್ಸೈಟ್ಮೆಂಟ್ ಇದೆಯಲ್ಲ ಅದನ್ನ ಏರಿಸಲಿಕ್ಕೆ, ಅದನ್ನು ಹೆಚ್ಚುಪಡಿಸಲಿಕ್ಕೆ, ಚೈತನ್ಯಗೊಳಿಸಲಿಕ್ಕೆ ಮಾಡುವಂಥ ಪ್ರಯತ್ನ. ಹಾಗೆ ಮಾಡಿ 24ನೇ ದಿವಸ ಬಹಳ ಸುಂದರವಾದ ರೀತಿಯಲ್ಲಿ ಅವರು ಹಬ್ಬವನ್ನು ಆಚರಿಸ್ತಾರೆ. ನಮಗೆ 25ನೇ ತಾರೀಕು ಮಾಡುವ ಹಬ್ಬ ಬಹಳ ಗ್ರ್ಯಾಂಡ್ ಆಗಿ ಮಾಡ್ತೇವೆ. ಅಲ್ಲಿ 25ನೇ ತಾರೀಕಿಗೆ ಚರ್ಚಿಗೆ ಹೋಗೋ ಜನ ಬರ್ತಾರೆ ತುಂಬಾ ಕಡಿಮೆ. ಯಾಕಂದ್ರೆ 24ನೇ ತಾರೀಕು ರಾತ್ರಿ ಹೈಲಿಂಗ್ ಆಗಬೇಕು ಎಂಬುದಾಗಿ ಹೇಳ್ತಾರೆ. ಪವಿತ್ರ ರಾತ್ರಿ ಎಂಬುದಾಗಿ ಆ ರಾತ್ರಿ ಅವರು ಹಬ್ಬ
ಟ್ರಿಪಲ್ ಸ್ಕ್ರೀನ್ ಎಂಬುದಾಗಿರ್ತಾರೆ. ಅಂದರೆ ಈ ನೇಟಿವಿಟಿ ನಾಟಕವನ್ನು ಅವರು ಮಾಡ್ತಾರೆ. ಅದಾದಮೇಲೆ ಅವ್ರ ಮನೆಗಳಲ್ಲಿ ಹೋಗ್ತಾರೆ. ಅವತ್ತು ರಾತ್ರಿ ಅವರವ್ರ ಮನೆಗಳಲ್ಲಿ ಕ್ರಿಸ್ಮಸ್ ಟ್ರೀ ಇಡ್ತಾರೆ. ಅದಕ್ಕೂ ಮುಂಚೆ ಇಡಲ್ಲ. ನಾವೀಗ ಬಿಟ್ಟಿದ್ದೇವಲ್ಲ, ಸಭೆಗಳಲ್ಲಿ ಇಡ್ತಾರೆ. ಚರ್ಚ್ಗಳಲ್ಲಿ ಕೆಲವು ಚರ್ಚ್ಗಳಲ್ಲಿ ಬೇಗನೆ ಇಡ್ತಾರೆ, ಕೆಲವು ಸ್ವಲ್ಪ ತಡವಾಗುತ್ತದೆ. ಆದರೆ ಮನೆಗಳಲ್ಲಿ ಮಾತ್ರ ಅವತ್ತು ಆರಾಧನೆ ನಂತರ ಮನೆಗೆ ಹೋಗಿ ಆ ಮನೆಯಲ್ಲಿ ಈ ಕ್ರಿಸ್ಮಸ್ ಟ್ರೀಯನ್ನ ಅಜ್ಜ ಅಮ್ಮ ಇವರು ಡೆಕೋರೇಟ್ ಮಾಡ್ತಾರೆ. ಅಲ್ಲಿ ಯಾರಿಗೂ ಒಳಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಎಲ್ಲ ಡೋರ್ ಬಂದ್ ಮಾಡಿ ಅಜ್ಜ ಅಮ್ಮ ಅವ್ರಿದ್ರೆ ತಂದೆ ತಾಯಿ ಒಳಗೆ ಹೋಗಿ ಆ ಕ್ರಿಸ್ಮಸ್ ಟ್ರೀನ ಮಾಡಿ ಕುಟುಂಬದ ಎಲ್ಲರೂ ಕೂಡ ಒಬ್ಬೊಬ್ಬರಿಗೆ ಒಬ್ಬರು ಗಿಫ್ಟ್ ಕೊಟ್ಟು ಬಂದಿರ್ತಾರೆ. ನಾನು ಅಮ್ಮನಿಗೆ ತಂದರೆ, ಅವರ ಹೆಂಡತಿಗೆ ತಂದರೆ, ಹೆಂಡತಿ ಗಂಡನಿಗೆ, ಮಕ್ಕಳಿಗೆ, ಹೀಗೆ ಎಲ್ಲರೂ ಒಬ್ಬರಿಗೊಬ್ಬರು ಇಡೀ ವರ್ಷ ಅವ್ರು ಯೋಚನೆ ಮಾಡ್ತಾರಂತೆ. ನನ್ನ ಡ್ಯಾಡಿಗೆ ಈ ವರ್ಷ ಏನ್ ಬೇಕಾಗಿದೆ, ನನ್ನ ಮಮ್ಮಿಗೆ ಏನ್ ಬೇಕಾಗಿದೆ, ನನ್ನ ಮಗುವಿಗೆ ಏನ್ ಬೇಕಾಗಿದೆ. ಯಾವ ಗಿಫ್ಟ್ ಕೂಡ ವೇಸ್ಟ್ ಇರೋದಿಲ್ಲ. ಏನೋ ಒಂದು ಕೊಟ್ಬಿಡೋಣ, ಏನಿದೆಪ್ಪ ಹೋದ ವರ್ಷ ಕೊಟ್ಬಿಡೋಣ, ಏನೋ ಒಂದು ಕೊಟ್ಬಿಡೋಣ, ಆ ಥರ ಯೋಚನೆ ಅಲ್ಲ. ಪ್ರತಿಯೊಂದು ಮಗು ಕೂಡ ಯೋಚನೆ ಮಾಡ್ತಾರೆ ಏನ್ ಮಾಡಬೇಕು. ಈ ಚಿಕ್ಕ ಮಕ್ಕಳು 3 ವರ್ಷದ 4 ವರ್ಷದ ಮಕ್ಕಳು ಡ್ರಾಯಿಂಗ್ ಮಾಡ್ತಾರೆ. ಅವ್ರಿಗೇನು ಕೊಡ್ಲಿಕ್ಕಾಗ್ತದೆ. ಏನೋ ಡ್ರಾಯಿಂಗ್ ಮಾಡಿ ಡ್ಯಾಡಿ ಹೆಸರು ಏನೋ ಒಂದು ಬರೆದು ಅದನ್ನ ಮಡಿಸಿ ಕೊಡ್ತಾರೆ. ಮಕ್ಕಳು ಏನೇನೋ ತಗೊಂಡ್ಕೊಟ್ಟಿರುವ ಪಾಕೆಟ್ ಮನಿಯನ್ನು ಕೂಡಿಸಿ ಇಟ್ಟು ಅದರಲ್ಲಿ ಅವ್ರ ತಂದೆಗೆ, ಅವರ ತಾಯಿಗೆ, ಅಜ್ಜನಿಗೆ ಎಲ್ಲವನ್ನ ಕ್ರಿಸ್ಮಸ್ ಕೆಳಗಡೆ ಇಟ್ಟು ಊಟ ಮಾಡ್ತಾರೆ. ಊಟ ಮಾಡಿ ಬರ್ತಾರೆ. ಅಲ್ಲಿ ಅಜ್ಜ ಆ ಮನೆಗೆ ಯಾರು ಹಿರಿಯರಿದ್ದಾರೆ ಅವರು ಲೂಕನ ಸುವಾರ್ತೆ 2ನೇ ಅಧ್ಯಾಯ ಅವರೆಲ್ಲರನ್ನು ಕೂಡಿಸಿ ಓದಿ ಆ ಯೇಸು ಸ್ವಾಮಿಯ ಜನನದ ಕಥೆಯನ್ನು ಅವರಿಗೆ ತಿಳಿಸಿ ಆಮೇಲೆ ಆ ಗಿಫ್ಟ್ಗಳನ್ನು ಹಂಚ್ತಾರೆ. ನಮಗೆ ಯಾರಾದರೂ ಗಿಫ್ಟ್ ಕೊಟ್ಟರೆ ಏನು ಮಾಡ್ತೇವೆ? ಅದನ್ನು ಆದಷ್ಟು ಬ್ಯಾಗ್ನಲ್ಲಿ ಇಟ್ಕೊಂಡು ಮನೆಗೆ ಹೋಗಿ ಸೀಕ್ರೆಟ್ ಆಗಿ ಓಪನ್ ಮಾಡಿ ನೋಡ್ತೇವಲ್ಲ. ಅಲ್ಲಿ ಓಪನ್ ಆಗಿ ನಿಮ್ಮ ಮುಂದೆನೇ ಓಪನ್ ಮಾಡಿಬಿಡ್ತಾರೆ. ಏನು ಕೊಟ್ಟಿದ್ದಾರೆ ಅಲ್ಲಿಯೇ ಓಪನ್ ಮಾಡಿ ನೋಡಿ ಒಬ್ಬರನ್ನೊಬ್ಬರು ಹಾಕ್ಕೊಂಡು ಅವರು ಬಹಳ ಸಂತೋಷ ಪಡ್ತಾರೆ. ಕೆಲವೊಂದು ಗಿಫ್ಟ್ಗಳು ಅವರಿಗೆ ಕಣ್ಣೀರನ್ನು ತರಿಸ್ತವೆ. ಯಾಕಂದ್ರೆ ಅದು ಅವರ ಅವಶ್ಯಕತೆ ಇರ್ತದೆ. ನನ್ನ ಮಗ ನನ್ನ ಅವಶ್ಯಕತೆಯನ್ನು ಕಂಡು ನನಗೆ ಇದನ್ನು ಕೊಟ್ಟಲ್ಲ ಎಂಬುದಾಗಿ ಆ ಸಮಯದಲ್ಲಿ ಅವರು ಆನಂದ ಭಾಷಣವನ್ನು ಸಲ್ಲಿಸುವುದನ್ನು ನಾವು ನೋಡಿದ್ದೇವೆ. ಪ್ರಿಯರು, ಇದೆಲ್ಲವನ್ನ ನಾನು ಯಾಕೆ ಹೇಳಿದೆ ಅಂದರೆ ಹೋದ ವರ್ಷ ಇದೆಲ್ಲ ಹೇಳಲಿಕ್ಕೆ ನನಗೆ ಆಗಿರಲಿಲ್ಲ. ಆದರೆ ಈ ವರ್ಷ ದೇವರ ದಯದಿಂದ ನಾವು ಈ ಹಬ್ಬದಲ್ಲಿ ನಮ್ಮ ನೆರೆಯ ದೇಶಗಳಲ್ಲಿ ಯಾವ ರೀತಿಯಾಗಿ ಈ ಹಬ್ಬವನ್ನು ಆಚರಿಸ್ತಾರೆ ಎಂಬುದರ ಕುರಿತಾಗಿ ಒಂದು ಸಣ್ಣ ಸಂಗತಿಯನ್ನು ಹೇಳಿ ಪ್ರತಿ ಭಾನುವಾರ ಒಂದು ಈ ಮೇಣಬತ್ತಿಗಳನ್ನು ಹಚ್ಚುವುದರ ಮೂಲಕ 4 ವಾರಗಳ ಈ ಆಗಮನವನ್ನು ನಾವು ಆಚರಿಸೋಣ. ದೇವರ ವಾಕ್ಯದಲ್ಲಿ ಸಾಮಾನ್ಯವಾಗಿ ಲೂಕನ ಸುವಾರ್ತೆಯ 1ನೇ ಅಧ್ಯಾಯದ 39ನೇ ವಚನದಿಂದ ಮುಂದಿರುವ ವಚನಗಳಲ್ಲಿ ಈ ಎಲಿಜಬೆತ್ ಮತ್ತು ಮರಿಯ ಇವರಿಬ್ಬರೂ ಸೇರಿ ಮಾತನಾಡಿದ ಮಾತುಗಳು, ವಿಶೇಷವಾಗಿ ಮರಿಯಳು ಅವಳು ದೇವರಿಗೆ ಸಲ್ಲಿಸಿದಂಥ ಕೃತಜ್ಞತೆ, ದೇವರನ್ನ ಕೊಂಡಾಡಿದಂಥ ಸಂಗತಿ ಲೂಕ ಬಹಳ ಸುಂದರವಾಗಿ ವರ್ಣಿಸಿದ್ದಾನೆ. ಮರಿಯಳು ಒಬ್ಬ ಕನ್ಯೆಯಾಗಿದ್ದು ದೇವದೂತರು ಭೇಟಿಯಾಗಿ ನಿನಗೆ ಮಗನು ಹುಟ್ಟುತ್ತಾನೆ, ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಆತನು ಲೋಕದ ಜನರನ್ನು ಅವರ ಪಾಪಗಳನ್ನು ಬಿಡಿಸಿ ಕಾಯ್ತಾನೆ ಎಂಬುದಾಗಿ ಹೇಳುವಾಗ ಅದನ್ನು ನಂಬುವುದು ಬಹಳ ಕಷ್ಟದ ಸಂಗತಿ. ಯಾಕಂದ್ರೆ ಕಾಂಟೆಕ್ಸ್ಟ್ ಅವ್ರಿಗೆ ಏನು ಸಪೋರ್ಟ್ ಮಾಡೋದಿಲ್ಲ. ಎಂಥ ಒಂದು ಸ್ಥಿತಿ, ಮಗು ಹುಟ್ಟನೆ, ಗಂಡ ಇಲ್ಲ, ಕನ್ಯೆಯಾಗಿದ್ದೇನೆ, ಬಹಳ ಶಾಕಿಂಗ್ ನ್ಯೂಸ್. ಇದೇ ಶಾಕಿಂಗ್ ನ್ಯೂಸ್ ಅವಳು ತನ್ನ ತಂದೆ ತಾಯಿಗಳಿಗೆ ಹೇಳಬೇಕು, ತನ್ನ ಮುಂದೆ ಮದುವೆ ಆಗಬೇಕಿರುವ ಗಂಡನಿಗೆ ಹೇಳಬೇಕು, ತನ್ನ ಜೊತೆ ಇದ್ದವರಿಗೆ ಆ ಸುದ್ದಿಯನ್ನು ಹಂಚಿಕೊಳ್ಬೇಕು. ಬಹಳ ರಿಸ್ಕಿ ಜಾಬ್. ಯೇಸು ಸ್ವಾಮಿಯ ಜನನವು ಒಂದು ರಿಸ್ಕಿ ಜಾಬ್ ಆಗಿ ಪ್ರಾರಂಭವಾಯಿತು. ಅವಳು ತನ್ನ ಮಾನ ಅವಮಾನ ಎಲ್ಲವುಗಳನ್ನ ಲೆಕ್ಕ ಹಾಕದೆ ಈ ಸುದ್ದಿಯನ್ನು ಅಂಗೀಕರಿಸಬೇಕಾಗಿತ್ತು, ವಿಧೇಯರಾಗಬೇಕಾಗಿತ್ತು. ಪ್ರೇರೆ, ಹಾಗಾಗಿ ನಾವು ಅವಳ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮಾತ್ರವಲ್ಲ, ಅವಳು ತನ್ನನ್ನು ತಾನೇ ದೇವರ ಬರುವಿಕೆಗೆ ಸಿದ್ಧ ಮಾಡಿಕೊಳ್ಳುವುದು. ಹೇಗೆ ಸಿದ್ಧ ಮಾಡಿಕೊಳ್ಳುವುದು? ತನ್ನನ್ನೇ ಒಂದು ಸಾಧನವನ್ನಾಗಿ, ಕರ್ತನಾದ ಯೇಸು ಕ್ರಿಸ್ತನು ನನ್ನ ಮೂಲಕವಾಗಿ ಭೂಮಿಗೆ ಬರುವಲ್ಲಿ ಒಂದು ಸಾಧನವನ್ನಾಗಿ ತನ್ನನ್ನು ಸಿದ್ಧಪಡಿಸಿಕೊಂಡು. ಪ್ರಿಯ ದೇವಜನರೇ, ಕ್ರಿಸ್ಮಸ್ ಬಂತೆಂದರೆ ನಾವು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡುವಲ್ಲಿ ಸಮಯವನ್ನು ಕಳೆಯುತ್ತೇವೆ. ಅದೇ ನಮಗೆ ಸಿದ್ಧತೆ ಅಲ್ವಾ? ಎಲ್ಲರಿಗೂ ಬಟ್ಟೆಗಳು, ಅದರ ಮನೆ ಶುದ್ಧಿಯಾಗಬೇಕು, ಆಮೇಲೆ ಉಡುಗೊರೆಗಳು, ಇತ್ಯಾದಿ ಇತ್ಯಾದಿ. ಅವು ಯಾವುದು ತಪ್ಪು ಎಂಬುದಾಗಿ ನಾನು ಹೇಳೋದಿಲ್ಲ. ಮಾಡೋಣ, ಸಂತೋಷ, ನಾವೆಲ್ಲರೂ ಕೂಡಿ ಅದನ್ನ ಆಚರಣೆ ಮಾಡ್ತೀವಿ. ಆದರೆ ಸ್ವಾಮಿಯ ಬರೋಣಕ್ಕೆ ನನ್ನನ್ನು ಒಂದು ಸಾಧನವನ್ನಾಗಿ ಸಿದ್ಧ ಮಾಡಿಕೊಳ್ಳುವುದಿದೆಯಲ್ಲ, ಅದು ಬಹಳ ವಿಶೇಷ. ಒಂದು ಸಾಧನವನ್ನಾಗಿ ನನ್ನ ಮೂಲಕವಾಗಿ ದೇವರ
ಸುವಾರ್ತೆ. ದೇವರು ನನ್ನ ಮೂಲಕವಾಗಿ ಲೋಕಕ್ಕೆ ಪರಿಚಯವಾಗಬೇಕು. ಆ ನಿಟ್ಟಿನಲ್ಲಿ ನನ್ನನ್ನು ಸಿದ್ಧ ಮಾಡಿಕೊಳ್ಳುವುದಿದೆಯಲ್ಲ, ಅದು ಬಹಳ ವಿಶೇಷವಾದ ಇದೊಂದು ಸಡಗರ ಸಂಭ್ರಮ. ಎಲ್ಲರೂ ಕೂಡಿ ಕುಟುಂಬವಾಗಿ ಸಭೆಯಾಗಿ ಸಂತೋಷ ಪಡುವುದಕ್ಕೆ ಒಂದು ಅವಕಾಶ. ಆದರೆ ಇದರ ಆಗಮನದ ಮುಖ್ಯ ತಿರುಳು ಅಪೇಕ್ಷೆ ಏನಂದರೆ, ನಾವು ನಮ್ಮ ಮೂಲಕವಾಗಿ ಕರ್ತನನ್ನ ಲೋಕಕ್ಕೆ ಪರಿಚಯ ಮಾಡಿಕೊಳ್ಳಬೇಕು. ಅದನ್ನು ನಾವು ಮಾಡ್ತಾ ಇದ್ದೇವೆ. ನನ್ನ ಮೂಲಕವಾಗಿ ದೇವರ ಪರಿಚಯ ನನ್ನ ಕುಟುಂಬದಲ್ಲಿ, ನನ್ನ ಸಭೆಯಲ್ಲಿ ಆಗ್ತಾ ಇದೆ. ನನ್ನ ಜೀವನದ ಮೂಲಕವಾಗಿ, ನನ್ನ ಆತ್ಮಿಕ ಜೀವನದ ಮೂಲಕವಾಗಿ, ನನ್ನ ಪ್ರಾರ್ಥನೆಯ ಜೀವನದ ಮೂಲಕವಾಗಿ, ನನ್ನ ಅನುದಿನದ ಜೀವನದ ಮೂಲಕವಾಗಿ ಎಷ್ಟು ನಾನು ದೇವರನ್ನ ಪರಿಚಯಿಸುವ ಸಾಧನವಾಗಿ ಇದ್ದೇನೆ ಎಂಬುದಾಗಿ ಈ ಕಾಲದಲ್ಲಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು. ಈ ಕಾಲದಲ್ಲಿ ಪರೀಕ್ಷೆ ಮಾಡಿಕೊಳ್ಳಬೇಕು. ಯಾಕಂತ ಹೇಳಿದ್ರೆ ಆಗಮನದ ಕಾಲ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವ ಒಂದು ಮಹಾ ಘೋರವಾದ ದುರಂತ ಸಂಭವಿಸುವ ಪ್ರಾರಂಭ ಈ ಕ್ರಿಸ್ಮಸ್. ಏನು ಘೋರವಾದ ದುರಂತ? ಮನುಷ್ಯರ ಪಾಪಗಳಿಗಾಗಿ ಒಂದೇ ಸಾರಿ ಶಿಲುಬೆ ಮೇಲೆ ಕ್ರೂರ ಹಿಂಸೆಯನ್ನು ಸಾಯುವಂತ ಘಟನೆ ಇದೆಯಲ್ಲ, ಆ ಘಟನೆಯನ್ನು ನಾವು ತಿಳಿದವರಾಗಿ ಇವತ್ತು ಇದನ್ನು ಸಂಭ್ರಮದಲ್ಲಿ ಆಚರಿಸ್ತಾ ಇದ್ದೇವೆ. ಆ ಘಟನೆ, ಆ ದುರಂತ, ಯಾಕಂದ್ರೆ ನಾವು ಪಾಪ ಮಾಡದೇ ಹೋಗಿದ್ದರೆ ಇಂಥ ಒಂದು ದೇವರು ಮನುಷ್ಯನಾಗಿ ಬಂದು ಸಾಯುವಂತ ಸ್ಥಿತಿ ಉತ್ಪನ್ನವಾಗಲಿಲ್ಲ. ಇದಕ್ಕೆ ನಾವೊಬ್ಬರು ಕಾರಣ. ನಮ್ಮ ದುರಭ್ಯಾಸಗಳಿರ್ಬೋದು, ನಮ್ಮ ದುಸ್ವಭಾವಗಳಿರ್ಬೋದು, ನಮ್ಮ ದುಷ್ಟತನಗಳಿರ್ಬೋದು, ಇವುಗಳು ದೇವರನ್ನ ಒತ್ತಾಯ ಮಾಡಿದರು. ಈ ಜನರನ್ನ ನಾನು ರಕ್ಷಿಸಬೇಕೆಂಬುದಾಗಿ ಒತ್ತಾಯ ಮಾಡಿಸಿ ಒಂದು ದುರಂತದ ಘಟನೆಗೆ ಯೇಸು ಸ್ವಾಮಿ ಮಗುವಾಗಿ ಈ ಲೋಕಕ್ಕೆ ಬಂದ. ಅಂಥ ದುರಂತದಿಂದಾಗಿ, ಶಿಲುಬೆ ಮೇಲೆ ಆದಂತಹ ಒಂದು ದೊಡ್ಡ ಘಟನೆಯಿಂದಾಗಿ ಇವತ್ತು ನಾವು ಸಡಗರ ಸಂಭ್ರಮದಿಂದ ಕರ್ತನ ಮಕ್ಕಳಾಗಿ ನಾವು ಈ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಆದ್ದರಿಂದ ಪ್ರೇರೆ, ನನ್ನ ಮೂಲಕವಾಗಿ ಅನೇಕರಿಗೆ ಈ ಶುಭವಾರ್ತೆ ಸಾರಲ್ಪಡಬೇಕು. ಅದೇ ಉದ್ದೇಶದಿಂದ ಉಡುಗೊರೆಗಳನ್ನು ಕೊಡುವಂತ ಕಾರ್ಯಗಳನ್ನ ಕ್ರಿಸ್ಮಸ್ ಸಮಯದಲ್ಲಿ ಅದನ್ನು ಪರಿಚಯಿಸಿದ್ದಾರೆ. ಯಾಕೆ ಉಡುಗೊರೆ ಕೊಡ್ತೇವೆ? ನಾವು ಬಡವರಿಗೆ ಸೀರೆ ಕೊಡುವ ವಿಚಾರ ಆಗಿರ್ಬೋದು, ಗಂಡು ಮಕ್ಕಳಿಗೆ ಬಟ್ಟೆ ಕೊಡುವ ವಿಚಾರ ಆಗಿರ್ಬೋದು, ಇವೆಲ್ಲವುಗಳನ್ನು ಯಾಕೆ ನಾವು ಮಾಡ್ತೇವೆ ಅಂದರೆ, ನಮ್ಮ ಮೂಲಕವಾಗಿ ದೇವರ ಪ್ರೀತಿ, ದೇವರ ಸಹವಾಸ, ದೇವರ ಸ್ನೇಹ, ದೇವರ ಒದಗಿಸುವಿಕೆ ಜನರಿಗೆ ತಲುಪದೆ, ಆ ಮೂಲಕ ಜನರು ದೇವರು ಇದ್ದಾನೆ, ನನ್ನ ಕಷ್ಟದಲ್ಲಿ ನನಗೆ ಸಹಾಯ ಮಾಡುವುದಕ್ಕೆ ದೇವರು ಇದ್ದಾನೆ, ನನ್ನ ಸಭೆ ನನ್ನ ಜೊತೆ ಇದೆ, ನನ್ನ ಸಭೆಯ ಹಿರಿಯರು ನನ್ನ ಜೊತೆ ಇದ್ದಾರೆ, ಸಭೆಯ ಅಯ್ಯರು ನನ್ನ ಜೊತೆ ಇದ್ದಾರೆ ಅನ್ನುವಂಥ ಈ ಭಾವನೆ ಆ ಜನರಲ್ಲಿ ಮೂಡಿಸಬೇಕು. ಆದ್ರಿಂದ ಇವತ್ತು ಪ್ರಾರ್ಥನೆಯಲ್ಲಿ ನೋಡಿದವರು ಶ್ರೀಮಂತರಾದವರು ಬಡವರಿಗೆ ಸಹಾಯ ಮಾಡುವುದಕ್ಕೆ ಮನಸ್ಸು ಮಾಡದೆ ಎಂಬುದಾಗಿ, ಸಭೆಯಲ್ಲಿ ಇರುವಂತಹ ಬಡವರಾಗಿರ್ಬೋದು, ನಿರ್ಗತಿಕರಾಗಿರ್ಬೋದು, ಸಹಾಯದ ಅಪೇಕ್ಷೆ ಇರುವವರಾಗಿರ್ಬೋದು, ನನ್ನ ಸಭೆ ನನ್ನ ಜೊತೆ ಇದೆ, ನನ್ನ ಸಭಾಪಾಲನ ಸಮಿತಿ ನನ್ನ ಜೊತೆ ಇದೆ, ನನ್ನ ಅಯ್ಯ ನನ್ನ ಜೊತೆ ಇದ್ದಾರೆ, ನನ್ನ ಅಮ್ಮನವರು ನನ್ನ ಜೊತೆ ಇದ್ದಾರೆ, ನನ್ನ ಸಭೆಯಲ್ಲಿ ನನ್ನನ್ನು ಒಬ್ಬಳನ್ನಾಗಿ ಸ್ವೀಕರಿಸಿ ನನ್ನ ಸುಖದಲ್ಲಿ ಕಷ್ಟದಲ್ಲಿ ನನ್ನೊಂದಿಗೆ ಇದ್ದಾರೆ ಅನ್ನುವಂಥ ಈ ಭಾವನೆಯನ್ನು ಮೂಡಿಸುವುದಕ್ಕಾಗಿಯೇ ಈ ಉಡುಗೊರೆಗಳನ್ನು ಸಾಂಕೇತಿಕವಾಗಿ ನಾವು ಪ್ರೇರೆ ಕರ್ತನ ಆಗಮನ ಅಂತ ಹೇಳುವಾಗ ನಮ್ಮನ್ನೇ ನಾವು ಸಾಧನವನ್ನಾಗಿ ಸಿದ್ಧ ಮಾಡಿಕೊಳ್ಳುವುದು. ಎರಡನೇದು, ಇದಾಗಲೇ ನಾನು ಹೇಳಿದ ಹಾಗೆ ಕರ್ತನ ಆಗಮನ ಯೇಸು ಕ್ರಿಸ್ತನ ಎರಡನೆಯ ಬರುವುದು. ಮನುಷ್ಯ ಕುಮಾರನು ಆತನು ತುತ್ತೂರಿಯ ಶಬ್ದದೊಡನೆ ಆಕಾಶದಿಂದ ಇಳಿದು ಬರುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ. ಆತನು ನ್ಯಾಯಾಧಿಪತಿಯಾಗಿ ಮತ್ತೊಮ್ಮೆ ಈ ಭೂಮಿಗೆ ಬರಲಿಕ್ಕಿದ್ದಾನೆ. ಆಗ ನನ್ನನ್ನು ರಕ್ಷಿಸಿ ಎಂಬುದಾಗಿ ಕೇಳುವುದಕ್ಕೆ ಅವಕಾಶ ಇರುವುದಿಲ್ಲ. ಆಗಿರುವುದು ಒಂದೇ ನ್ಯಾಯ ತೀರ್ಪು. ನಮ್ಮನ್ನು ಕುರಿಯನ್ನಾಗಿ, ಆಡನ್ನಾಗಿ ವಿಭಾಗಿಸುವಂತ ಆ ಒಂದು ವಾತಾವರಣ ಇರ್ತದೆ. ಪ್ರೇರೆ, ನಮ್ಮನ್ನು ಕರ್ತನ ಸನ್ನಿಧಾನದಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣ. ಕರ್ತನ ಬರೋಣಕ್ಕೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವಂಥದ್ದು ಬಹಳ ಅವಶ್ಯವಾಗಿದೆ. ಅದರ ಬಗ್ಗೆ ಬೇಕಾದಷ್ಟು ವಿಚಾರಗಳನ್ನು ಹೇಳುವುದು. ಒಂದು ಕಥೆಯನ್ನ ಬಿಲಿಗ್ರಾಮ್ ಅವರು ಯಾವಾಗಲೂ ಹೇಳ್ತಿದ್ರು. ಏನಂತ ಹೇಳಿದ್ರೆ, ಒಬ್ಬ ಕಳ್ಳ ಇದ್ದಂತೆ. ಈ ಕಳ್ಳ ಒಂದ್ಸತ್ತೆ ಕಳ್ಳತನ ಮಾಡಿ ಸಿಕ್ಕಾಕೊಂಡಿದ್ದ. ಅಲ್ಲಿ ಪೊಲೀಸರು ಕೋರ್ಟ್ಗೆ ಕೇಸ್ ಕೊಟ್ಟಿದ್ರು. ಆಗ ಈ ಕಳ್ಳನು ಕಳ್ಳತನ ಮಾಡುವಾಗ ಎಲ್ಲೋ ಒಂದ್ ಕಡೆ ಪರಿಚಯವಾಗಿದ್ದ ಒಬ್ಬ ವಕೀಲ ಆ ಕೋರ್ಟ್ನಲ್ಲಿ ವಾದ ಮಾಡೋದಾಗಿ ನಿಂತಿದ್ದ. ಇವನು
ಹೋಗಿ ಅವನೊಂದಿಗೆ ಮಾತನಾಡಿ ದಯವಿಟ್ಟು ಇನ್ನೊಂದು ಸಭೆಯನ್ನು ಹೇಗಾದರೂ ಮಾಡಿ ಬಿಡಿಸ್ಬಿಡ್ರಿ, ಯಾಕಂದರೆ ಗೊತ್ತಾಗಲಿಲ್ಲ ಏನೋ ಒಂದು ಪರಿಸ್ಥಿತಿ ಒಳಗಾಗಿ ಮಾಡಿದ್ದೇನೆ ಅನ್ನೋದಾಗ. ಅಲ್ಲಪ್ಪ, ನಿಮ್ಮ ಕಳ್ತನ ಮಾಡಿ ಬಿಡಿಸೋದ್ರೆ ಹೇಗೆ ಸಾಧ್ಯ? ಅದು ಭಾಳ ಕಷ್ಟ. ಆದರೂ ಒಂದು ಪ್ರಯತ್ನ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನೀನು ಇಷ್ಟೊಂದು ಕೇಳ್ತಾ ಇದೆಯಾ, ನಿನಗೆ ಮಾನಸಾಂತರ ಆಗಿರ್ಬೋದು, ನಾನು ಕೇಳಿ ನೋಡ್ತೇನೆ, ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಏನೇನೋ ವಕೀಲರು ಮಾತಾಡೋದು ಗೊತ್ತಲ್ಲ, ಏನೇನೋ ಹೇಳಿ ಕೊನೆಗೆ ಅವನನ್ನ ನಿರಪರಾಧಿಯಾಗಿ ಬಿಡುಗಡೆ ಮಾಡಿಸಿದ್ದಾರೆ. ನನಗೆ ಬಹಳ ಖುಷಿ ಆಯಿತು. ಏನಪ್ಪ, ಇಷ್ಟು ದೊಡ್ಡ ಕಳ್ಳತನ ಮಾಡಿದ್ರು ವಕೀಲರ ಈ ಚಾಣಾಕ್ಷರದಿಂದ ನಾನು ನಿರ್ದೋಷಿಯಾಗಿ ಹೊರಗೆ ಬಂದಲ್ಲ ಅಂತ ಅವನು ಖುಷಿಯಾಗಿ ಒಂದು 3-4 ತಿಂಗಳು ಸುಮ್ಮನಿದ್ದಂತೆ. ಆ ವಕೀಲರನ್ನ ಭೇಟಿಯಾಗಿ ಕೃತಜ್ಞತೆ ಸಲ್ಲಿಸಿ, ಇನ್ಮೇಲೆ ಮಾಡಲ್ಲ ಸರ್, ದಯವಿಟ್ಟು ಭಾಳ ದೊಡ್ಡ ಸಹಾಯ ಮಾಡಲಿ, ನಾನು ನನ್ನ ಮಕ್ಕಳು ಹೇಳಿ ನಮ್ಮಷ್ಟಕ್ಕೆ ನಾವಿರ್ತೇವೆ, ಏನಾದರೂ ದುಡ್ಡು ಕೊಡ್ತಿರ್ತೇವೆ ಹೇಳಿ ಹೋಗ್ತಾನೆ. 6 ತಿಂಗಳಾದ್ಮೇಲೆ ಅದೇ ಕೋರ್ಟ್ನಲ್ಲಿ ಮತ್ತೆ ಇವನು ಬಂದಿದ್ದೇನೆ, ಅಂದ್ರೆ ಮತ್ತೆ ಕಳ್ಳತನ ಮಾಡಿದ್ದಾನೆ, ಮತ್ತೆ ಸಿಕ್ಕಿದ್ದಾನೆ, ಮತ್ತೆ ಕೋರ್ಟ್ನವರು ಬಂದು ನಿಲ್ಲಿಸಿದ್ದಾರೆ. ಆ ವಕೀಲ ನೋಡಿದ ತಕ್ಷಣ ಇವರಿಗೆ ಮತ್ತೆ ಹುಡುಕು ಬಂದಂತೆ, ಮತ್ತೆ ಓಡಿದಂತೆ ಅವ್ನು ಕಾಲಿಗೆ ಬಿದ್ದಂತೆ. ಏನೋ ಒಂದು ಪರಿಸ್ಥಿತಿ ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟೆ, ಇಲ್ಲಪ್ಪ ಇನ್ಮೇಲೆ ಏನು ಮಾಡೋಕ್ಕಾಗಲ್ಲ, ಹೊರಡೋ ಮಾಡಿದಂತೆ. ಒಂದು ಕೋಪದಿಂದ ಇರುತ್ತೆ, ಇವ್ರು ಬಿಟ್ಟೇ ಇಲ್ಲ, ಹಠ ಮಾಡಿ ಮಾಡಿ ಅವರನ್ನ ಮನವೊಲಿಸಿ ಅಲ್ಲಿಯೂ ಕೂಡ ನಿರ್ದೋಷಿಯಾಗಿ ಅವನು ಹೊರಗೆ ಬಂದನು. ಎರಡನೇ ಸಂದರ್ಭವನ್ನು ಉಳಿಸಿದ್ರಲ್ಲ, ಬಹಳ ಥ್ಯಾಂಕ್ಸ್ ಅಂತ ಹೇಳಿ ಮತ್ತೆ ಹೋಗಿ ಕೆಲವಾರು ವರ್ಷಗಳ ನಂತರ ಮತ್ತೆ ಹೀಗೆ ಒಂದು ಕಳ್ಳತನದ ಅಪರಾಧ ಸಿಕ್ಕು ಅದೇ ಕೋರ್ಟ್ನಲ್ಲಿ ಅದೇ ನ್ಯಾಯಾಲಯಕ್ಕೆ ಬಂದಿದ್ದೆ. ಅವನು ಕಣ್ಣೆತ್ತಿ ನೋಡುವಾಗ ಇವನ ಪರವಾಗಿ 2 ಸರ್ತಿ ವಾದ ಮಾಡಿ ಬಿಡುಗಡೆ ಮಾಡಿದ್ದಲ್ಲ, ಅವರು ನ್ಯಾಯಾಧಿಪತಿಯಾಗಿ ಪ್ರಮೋಷನ್ ಆಗಿ ಕೂತಿದ್ದರು, ಜಡ್ಜ್ ಆಗಿ. ನಾನು ಕೇಳೋರು ಯಾರು, ವಕೀಲಿದ್ದಾಗಲೇ ಏನನ್ನು ಹೇಳಿ ನನ್ನನ್ನು ಬಿಡಿಸೋರು ಈಗ ನ್ಯಾಯಾಧೀಶರಾಗಿದ್ದಾರೆ. ಅಲ್ಲಿಗೆ ಹೋಗಿ ಒಂದು ಕಾಲಿಗೆ ಬಿದ್ದರೆ, ಒಂದು ನಮಸ್ಕಾರ ಮಾಡಿದ್ರೆ, ಏನಾದ್ರು ಮಾಡಿ ಕೇಳಿದ್ರೆ ನ್ಯಾಯಾಧೀಶರು ನಾನು ಏನ್ ಮಾಡ್ತಾರೆ, ಬಿಟ್ಬಿಡ್ತಾರೆ ಅಂತ ಬಹಳ ಸಂತೋಷ ಆಗಿ ಒಂಥರ ನಿರಾಳತೆಯಾಗಿ, ಜಡ್ ಸಾಹೇಬ್ರೆ ನನ್ನ ನೆನಪಿದೆಯಲ್ಲ 2 ಸರ್ತಿ ನೀವೇ ನನ್ನನ್ನು ಬಿಡಿಸಿದ್ದು, ನನಗೆ ಸಹಾಯ ಮಾಡಿದ್ದು, ಹಾಗೆ ಹೀಗೆ ಅಂತ ಹೇಳ್ತಾ ಹೇಳ್ತಾ ಈಗಲೂ ಕೂಡ ನೀವೇ ಸಹಾಯ ಮಾಡಬೇಕು ಅಂತ ಅವರನ್ನು ಕೇಳಿಕೊಂಡ್ರು. ಆಗ ಆ ಜಡ್ಜು ಒಳ್ಳೆ ಮಾತು ಹೇಳಿದ್ರು, ಏನಂದ್ರೆ, ನೋಡಪ್ಪ, ನಿನ್ನನ್ನು ಬಿಡುಗಡೆ ಮಾಡುವ ಸಮಯ ಇತ್ತಲ್ಲ, ಅವಾಗ ನಾನು ವಕೀಲ ಆಗಿದೆ, ಅಡ್ವೊಕೇಟ್ ಆಗಿದೆ, ಅವಾಗ ನನಗೆ ಅಲ್ಲಿ ಮಾತಾಡಿ ತಪ್ಪು ಒಪ್ಪು ಮಾತಾಡಿ ಏನೋ ಒಂದು ಮಾಡಿ ಬಿಡಿಸ್ತಾ ಇದ್ದೆ. ಈಗ ನಾನು ಆ ಸ್ಥಿತಿಯಲ್ಲಿಲ್ಲ, ನಾನು ಜಡ್ಜ್ ಆಗಿ ಕೂತ್ಕೊಂಡಿದ್ದೇನೆ. ಈಗ ನ್ಯಾಯ ತೀರ್ಪು ನಿನ್ನ ಪರವಾಗಿ ಅಲ್ಲಿ ಯಾರು ಮಾತಾಡ್ತಾರೆ, ನಿನ್ನ ವಿರುದ್ಧ ಯಾರು ಮಾತಾಡ್ತಾರೆ, ಅವುಗಳನ್ನ ಕೇಳಿ ತೀರ್ಪು ಬರೀಬೇಕು. ಈಗ ನಾನೇನ್ ಮಾಡ್ಲಿಕ್ಕೆ ಆಗೋದಿಲ್ಲ, ತೀರ್ಪು ಮಾತ್ರ ಕೊಡುವವನು, ಐ ಓನ್ಲಿ ಜಡ್ಜ್. ನಾನು ಏನ್ ಮಾಡೋಕ್ಕಾಗಲ್ಲ ಎಂಬುದಾಗಿ ಯೇಸು ಸ್ವಾಮಿ ನ್ಯಾಯಾಧಿಪತಿಯಾಗಿ ಬಂದಾಗಲೂ ಕೂಡ ದೇವರೇ ಕ್ಷಮಿಸದ ಈ ಪಾಪದಕ್ಕೆ ಪ್ರಾರ್ಥನೆ ಎಷ್ಟು ಸರಿ ಮಾಡಿದ್ರು ದೇವರು ಕ್ಷಮಿಸಲ್ಲ. ಅವಾಗ ಕ್ಷಮಿಸೋದ ವಿಚಾರಣೆ ಬರೋದಿಲ್ಲ, ಏನಿದ್ರು ಅವಾಗ ದೇವರು ಅಂದುಕೊಂಡ ರೀತಿಯಲ್ಲಿ ನ್ಯಾಯ ತೀರ್ಪು ನಡೀತದೆ. ಆದ್ದರಿಂದ ಆ ದಿನಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು. ಬೇರೆ ಮನುಷ್ಯರು ನನ್ನನ್ನು ನೋಡಿ ಏನಂತಾರೋ ಅದು ಮುಖ್ಯ ಅಲ್ಲ. ನನ್ನ ಬಗ್ಗೆ ಒಳ್ಳೇದು ಹೇಳೋರು ಇರ್ತಾರೆ, ಕೆಟ್ಟದ್ದು ಹೇಳೋರು ಇರ್ತಾರೆ, ನನ್ನ ಮುಂದೆ ಮಾತಾಡೋರು ಇರ್ತಾರೆ, ನನ್ನ ಹಿಂದೆ ಮಾತಾಡೋರು ಇರ್ತಾರೆ, ನನ್ನ ಮುಂದೆ ಮುಖ ಸುದ್ದಿ ಮಾಡೋರು ಇರ್ತಾರೆ, ನನ್ನ ದಾಟಿ ಮೇಲೆ ನನ್ನನ್ನೇ ತೆಗಳಿ ಮಾತಾಡೋರು ಇರ್ತಾರೆ. ಎಲ್ಲರಿಗೂ ಸಹಜ, ನನಗೊಬ್ಬನಿಗೆ ಎಲ್ಲರಿಗೂ ಅನ್ವಯಿಸ್ತಾರೆ. ನಿಮ್ಮ ಮುಂದೆ ಒಂಥರ ಮಾತಾಡ್ತಿದ್ದಾರೆ, ನೀವು ಆ ಕಡೆ ಮರೆಯಾಗ ಇನ್ನೊಂಥರ ಮಾತಾಡ್ತಾರೆ. ಇದನ್ನ ನಾವು ಪರಿಗಣಿಸುವುದಲ್ಲ. ಕರ್ತನು ನ್ಯಾಯಾಧಿಪತಿಯಾಗಿ ಬರುವಾಗ ನಾನು ಆತನ ದೃಷ್ಟಿಯಲ್ಲಿ ನಿರ್ದೋಷಿಯಾಗಿ ಕಾಣಿಸಿಕೊಳ್ಳುತ್ತಿಲ್ಲ. ಈ ಚಿಂತನೆ ನಾವು ಒಬ್ಬರು ಈ ಕ್ರಿಸ್ಮಸ್ ಕಾಲದಲ್ಲಿ ಮಾಡಬೇಕಾದ್ರೆ, ಈ ಆಗಮನದ ಕಾಲದಲ್ಲಿ ಮಾಡಬೇಕಾದ್ರೆ, ನಾನು ಕರ್ತನ ಬರುವದಲ್ಲಿ ನಿರ್ದೋಷಿಯಾಗಿ ಕಾಣಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಿದೆ. ಪೌಲನು ತಿಮೋಥೆಯನಿಗೆ ದೇವರ ದೃಷ್ಟಿಯಲ್ಲಿ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು. ಮನುಷ್ಯರ ಕಣ್ಣಿಗೆ ನೀನು ಮಣ್ಣೆರಚ್ಬೋದು, ಕಣ್ಣನ್ನು ಮುಚ್ಚಿಸ್ಬೋದು, ಮನುಷ್ಯರಿಗೆ ಗೊತ್ತಾಗದ ಹಾಗೆ ಏನೆಲ್ಲ ನೀನು ಸಾಧಿಸ್ಬೋದು, ಮಾಡ್ಬೋದು. ಒಬ್ರು ಹೇಳ್ತಾರೆ ಯಾವಾಗಲೂ ಏನಂದ್ರೆ, ನಮ್ಮ ತಪ್ಪು ಇನ್ನೊಬ್ಬರಿಗೆ ಗೊತ್ತಾಗುವ ತನಕ ನಾವು ತುಂಬಾ ಒಳ್ಳೆಯವರೇ. ಅರ್ಥ ಆಯ್ತಾ? ನಮ್ಮ ತಪ್ಪು ಗೊತ್ತಾಗುವವರಿಗೆ ಮಾತ್ರ ನಾವು ಒಳ್ಳೆಯವರು. ಗೊತ್ತಾದ್ಮೇಲೆ ಆ ಒಳ್ಳೆತನ ಹೊರಟು. ಗೊತ್ತಾಗುವವರಿಗೆ ನಾವೆಲ್ಲರೂ ಒಳ್ಳೆಯವರೇ, ನಾವು ನಮ್ಮೊಳಗೆ ನಾನೇನು ನನಗೆ. ಇನ್ನೊಬ್ರು ಹೇಳ್ತಾರೆ, ಮಾನಸಿಕ ತಜ್ಞರು ಅವರು ಹೇಳ್ತಾರೆ, ಪ್ರತಿ ವ್ಯಕ್ತಿ 2 ಮುಖಗಳನ್ನು ಹೊಂದಿರ್ತಾರೆ. ಒಂದು ತನಗೋಸ್ಕರ, ಇನ್ನೊಂದು ಸಮಾಜಕ್ಕೋಸ್ಕರ. 2 ಮುಖ ಪ್ರತಿಯೊಬ್ಬರಿಗೆ ಇರ್ತದೆ. ನನಗೋಸ್ಕರವೇ ಒಂದು ಮುಖ, ಅದು ಒರಿಜಿನಲ್, ಮೂಲ. ಸಮಾಜಕ್ಕೆ ಇನ್ನೊಂದು ಮುಖ, ಅದು ಡೂಪ್ಲಿಕೇಟ್. ಅದು ಈಗೂ ಇರ್ತದೆ, ಹಾಗೂ ಇರ್ತದೆ, ಚೇಂಜ್ ಆಗ್ತಾ ಹೋಗ್ತದೆ. ಆದರೆ ದೇವರ ದೃಷ್ಟಿಯಲ್ಲಿ ಹಾಗೆ ನಡೀಲಿಕ್ಕೆ ಸಾಧ್ಯವಿಲ್ಲ. ಸ್ಕ್ಯಾನ್ಗಿಂತಲೂ ತೀಕ್ಷ್ಣವಾದ ದೃಷ್ಟಿ ದೇವರು. ಮನುಷ್ಯರ ಹಾಗೆ ಹೊರಗಿನ ತೋರಿಕೆಯನ್ನ ದೇವರು
ನೋಡುವುದಿಲ್ಲ, ಒಳಗಿನ ಅಂತರಂಗವನ್ನು ನೋಡುವಾತನಾಗಿದ್ದಾನೆ. ಮನುಷ್ಯರನ್ನ ಮೆಚ್ಚಿಸುವುದರಿಂದ ಸ್ವಲ್ಪ ಮಾನ ನಿನಗೆ ಸಿಗಬಹುದು, ಸ್ವಲ್ಪ ನಿನಗೆ ಸಂತೋಷವಾಗಬಹುದು, ಸ್ವಲ್ಪ ನಿನಗೆ ಉಬ್ಬಿಕೊಳ್ಳುವುದಕ್ಕೆ ಅವಕಾಶ ಆಗಬಹುದು. ದೇವರ ದೃಷ್ಟಿಯಲ್ಲಿ ದೇವರು ನಿನ್ನ ವಿಷಯವಾಗಿ ನ್ಯಾಯ ತೀರ್ಪು ಮಾಡುವುದೇ ಆಗಿದ್ದರೆ ನೀನು ಯಾವ ಸ್ಥಿತಿಯಲ್ಲಿ ಸ್ಥಾನದಲ್ಲಿ ನಿಲ್ಲುತ್ತಿ ಎಂಬುದನ್ನು ಈ ಆಗಮನದ ದಿನಗಳಲ್ಲಿ ಎಚ್ಚರಿಕೆಯಿಂದ ಧ್ಯಾನಿಸಬೇಕು. ಇಂಥ ಒಂದು ವಿಷಯವನ್ನು ನಮ್ಮ ಗಮನಕ್ಕೆ ತರುವುದಕ್ಕೆ ನಾನು ಇವತ್ತು ಪ್ರಯಾಸ ಪಟ್ಟಿದ್ದೇನೆ. ಆದ್ದರಿಂದ ಕರ್ತನ ಆಗಮನ ಅದು ಮಗುವಾಗಿ ಮಾತ್ರವಲ್ಲ, ರಕ್ಷಕನಾಗಿ ಮಾತ್ರವಲ್ಲ, ನ್ಯಾಯಾಧಿಪತಿಯಾಗಿಯೂ ಇರುವಂಥದ್ದು ಅಷ್ಟೇ ಸತ್ಯವಾದ ಸಂಗತಿಯಾಗಿದೆ. ಅದನ್ನು ನಾವು ನಂಬಲೇಬೇಕು, ಒಪ್ಪಿಕೊಳ್ಳಲೇಬೇಕು. ಆ ಒಂದು ಭಯದಿಂದ ನಮಗೆ ಹತ್ತಿಕೊಳ್ಳುವ ಎಲ್ಲಾ ಪಾಪಗಳನ್ನು ಬದಿಗಿಟ್ಟು ಕರ್ತನಾದ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ. ಆಮೇಲೆ ಪ್ರಾರ್ಥನೆ. ದಯಾಳು ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನನ್ನು ಕೊಂಡಾಡಿದ್ದೇವೆ, ಆರಾಧಿಸುತ್ತೇವೆ. ನಿನ್ನ ಪವಿತ್ರ ವಾಕ್ಯಗಳನ್ನು ಧ್ಯಾನಿಸುತ್ತೇವೆ. ನೀನು ರಕ್ಷಕನಾಗಿ ಆಗಮಿಸುವ ಸುದ್ದಿಯನ್ನು ಧ್ಯಾನಿಸಿ ಸಂತೋಷಪಟ್ಟಿದ್ದೇವೆ. ಹಾಗೂ ನಿನ್ನ ಎರಡನೆಯ ಬರೋಣವನ್ನು ಕೂಡ ಧ್ಯಾನಿಸಿ ನಮ್ಮ ಹೃದಯಗಳಲ್ಲಿ ಎಚ್ಚರಿಕೆಯನ್ನು ನಾವು ಪಡೆದಿದ್ದೇವೆ. ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲ ದೇವರೇ, ನಿನ್ನನ್ನೇ ಮೆಚ್ಚಿಸುವುದಕ್ಕಾಗಿ ನಮ್ಮ ತನು ಮನ ಧನಗಳನ್ನು ಉಪಯೋಗಿಸುವಂತೆ ಕೃಪೆ ಮಾಡು. ನಿನ್ನ ಆಶೀರ್ವಾದ ನಮ್ಮ ಸಭೆಗೆ ಅನುಗ್ರಹಿಸು. ಈ ಆಗಮನದ ಕಾಲ ಕೇವಲ ಖರ್ಚು ಮಾಡುವ ಕಾಲ, ಸಡಗರ ಸಂಭ್ರಮ ಪಡೆಯುವ ಕಾಲ, ಪಟಾಕಿಗಳನ್ನು ಹಾರಿಸಿ ಬಹಳ ಸಂತೋಷ ಪಡುವ ವಿಜೃಂಭಣೆಯ ಕಾಲ ಎಂಬುದಾಗಿ ಮಾತ್ರವನ್ನು ತಿಳಿದುಕೊಳ್ಳದೆ ನಮ್ಮನ್ನು ಕರ್ತನ ನ್ಯಾಯಾಸನವನ್ನು ನಿಲ್ಲಿಸಿಕೊಳ್ಳುವುದಕ್ಕಾಗಿ ಸಿದ್ಧಪಡಿಸಿಕೊಳ್ಳುವ ಕಾಲವು, ನೆನಪು ಮಾಡುವ ಕಾಲವೂ ಇದಾಗಿದೆ ಎಂಬುದನ್ನು ನಾವು ಮತ್ತೊಮ್ಮೆ ತಿಳಿದುಕೊಳ್ಳುವಂತೆ ಸಹಾಯ ಮಾಡಿ. ಯಾಕಂದರೆ ಈ ವರ್ಷ ನಮಗೆ ಆಗಮನದ ಹಬ್ಬ ಸಿಕ್ಕಿದೆ. ಮುಂದಿನ ವರ್ಷ ನಮ್ಮಲ್ಲಿ ಎಷ್ಟು ಜನರಿಗೆ ಹಬ್ಬ ಸಿಗುತ್ತದೆ ಗೊತ್ತಿಲ್ಲ ಸ್ವಾಮಿ. ಎಷ್ಟು ಜನರಿಗೆ ಈ ಒಂದು ಎಚ್ಚರಿಕೆ ಗಂಟೆ ಮತ್ತೆ ನೆನಪಿಗೆ ಬರುತ್ತದೆ ಗೊತ್ತಿಲ್ಲ ಸ್ವಾಮಿ. ಆದ್ದರಿಂದ ನಾವು ನಾಳಿನ ದಿನ ನನಗಿದೆ ಎಂಬ ಈ ಒಂದು ಮೂಢನಂಬಿಕೆಯಲ್ಲಿ, ಹುಸಿ ನಂಬಿಕೆಯಲ್ಲಿ ಜೀವಿಸಿದೆ ಈ ಹೊತ್ತಿರುವ ಈ ಸಮಯವನ್ನೇ ಇದೇ ನಿಜ ಎಂಬುದಾಗಿ ನಂಬಿ ನಿನ್ನ ಮಕ್ಕಳಾಗಿ ಬಾಳುವುದೇ ನಮಗೆ ಕೃಪೆ ಮಾಡು. ನಮ್ಮ ಮನಸ್ಸನ್ನು ಕರಗಿಸು, ನಮ್ಮ ದುಷ್ಟತನವನ್ನು ಅಡಗಿಸು, ನಮ್ಮಲ್ಲಿರುವ ಎಲ್ಲ ಪಾಪ ಕರ್ಮಗಳನ್ನು ತುಳಿದು ಕೊಂದು ಹಾಕು, ನಮ್ಮನ್ನು ಶುದ್ಧಿಪಡಿಸು. ಯೇಸುವನ್ನ ಪವಿತ್ರ ಹೃದಯದಿಂದ ಸ್ವೀಕರಿಸುವಲ್ಲಿ ನಮಗೆ ಸಹಾಯ ಮಾಡು. ಪವಿತ್ರಾತ್ಮ ದೇವರೇ, ಸ್ವಾಮಿ ನಮ್ಮೆಲ್ಲರ ಮೇಲೆ ಇಳಿದು ಒಬ್ಬೊಬ್ಬರನ್ನ ನಿನ್ನ ಶಕ್ತಿಯಿಂದ ತುಂಬಿಸಿ ಎಲ್ಲಾ ಕಲ್ಮಶಗಳನ್ನು ನಮ್ಮ ಆಲೋಚನೆಗಳಿಂದ, ಎಲ್ಲಾ ಕಲ್ಮಶಗಳನ್ನು ನಮ್ಮ ನಡತೆಯಿಂದ, ಎಲ್ಲಾ ಕಲ್ಮಶಗಳನ್ನು ನಮ್ಮ ಜೀವನದಿಂದ ತೆಗೆದುಹಾಕಿ ಪಾವನಗೊಳಿಸಿ ಪವಿತ್ರಗೊಳಿಸಿ. ಪವಿತ್ರಾತ್ಮ ದೇವರೇ, ನಿನ್ನಿಂದ ಭಕ್ತಿ ಸಂಜೀವನ ನಮ್ಮೆಲ್ಲರಲ್ಲೂ ಉಂಟಾಗಲಿ. ಪ್ರತಿಯೊಂದು ಮನಸ್ಸು, ಪ್ರತಿಯೊಂದು ಆತ್ಮ, ಪ್ರತಿಯೊಂದು ದೇಹ ಯೇಸುವಿನ ಶಕ್ತಿಯಿಂದ ತುಂಬಿಸಲ್ಪಡಬೇಕಾಗಿದೆ. ಈ ಆಗಮನದ ದಿನಗಳಲ್ಲಿ ನಾವಿದ್ದೇವೆ ಸ್ವಾಮಿ. ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವಂತೆ, ಕರ್ತನ ನ್ಯಾಯಾಸನವನ್ನು ನಿಂತುಕೊಂಡು ನೀನು ಕೊಡುವ ಆ ಪರಲೋಕ ರಾಜ್ಯದಲ್ಲಿ ಸೇರಿಕೊಳ್ಳುವುದಕ್ಕೆ ಸಿದ್ಧರಾಗುವಂತೆ, ಫಲಾನುಭವಿಗಳಾದ ಒಳ್ಳೆಯ ದಣಿಯ ಸೌಭಾಗ್ಯದಲ್ಲಿ ಸೇವೆ ಎಂಬ ಬಿರುದಿಗೆ ಪಾತ್ರರಾಗುವಂತೆ, ನಮ್ಮ ಸ್ವಭಾವವನ್ನು ಬಿಟ್ಟುಬಿಡುವಂತೆ, ನಮ್ಮ ಪಕ್ಷಪಾತವನ್ನು ಬಿಟ್ಟುಬಿಡುವಂತೆ, ನಮ್ಮ ತನವನ್ನು ಬಿಟ್ಟುಬಿಡುವಂತೆ, ಎಲ್ಲರೊಂದಿಗೆ ಪ್ರೀತಿ, ಅನ್ನೋದಕ್ಕೆ ಸಮಾಧಾನ, ಸಂತೋಷದಲ್ಲಿ ಮುನ್ನಡೆಯುವಂತೆ ಯೇಸುವಿನ ಕೃಪೆ ನಮಗೆ ಅನುಗ್ರಹಿಸು. ನಮ್ಮ ಮೇಲೆ ದಯವಿಟ್ಟು ನಮ್ಮನ್ನು ಗಮನಿಸಿ. ನಾವು ಆಚರಿಸುವ ಈ ಹಬ್ಬದ ದಿನಗಳು ಕರ್ತನೆ ನಮಗೆ ಸುಕ್ಷೇಮವನ್ನು ಕೊಡಲಿ. ನಾವು ಸುಗ್ಗಿ ಹಬ್ಬ ಆಚರಿಸಬೇಕೆಂಬುದಾಗಿದ್ದೇವೆ, ಭಜನೆಗೆ ಹೋಗಬೇಕೆಂಬುದಾಗಿದ್ದೇವೆ, ಈ ಕ್ರಿಸ್ತ ಜಯಂತಿ ಎಲ್ಲ ಕಾರ್ಯಕ್ರಮ ಮಾಡಬೇಕೆಂಬುದಾಗಿ ಉದ್ದೇಶಿಸಿದ್ದೇವೆ. ಆದರೆ ನಮ್ಮ ಸುತ್ತಲೂ ಹಬ್ಬಿರುವಂತಹ ಸೋಂಕು ರೋಗದ ಬಾಧೆಯೂ ಕೂಡ ನಮ್ಮನ್ನು ಚಿಂತಿತರನ್ನಾಗಿ ಮಾಡಿದೆ. ಎಲ್ಲವನ್ನ ತಿಳಿಗೊಳಿಸುವ ಪರಮಾತ್ಮ ಶಕ್ತಿ ನಿನ್ನದು ಸ್ವಾಮಿ. ನಮಗೆ ಮಾರ್ಗದರ್ಶನ ಮಾಡಿ ಈ ಕಾರ್ಯಗಳಲ್ಲಿ ನೀನು ಮಹಿಮೆ ಹೊಂದಬೇಕಾಗಿ ಬೇಡಿಕೊಳ್ಳುತ್ತಾ ಇಡೀ ನಮ್ಮ ಸಂತ ಥಾಮಸ್ ಸಭೆಯನ್ನು ಈ ಒಂದು ಫೇಸ್ಬುಕ್ ಲೈವ್ ಮೂಲಕ ದೇಶ ವಿದೇಶಗಳಲ್ಲಿದ್ದುಕೊಂಡು ಈ ಒಂದು ಆರಾಧನೆಯಲ್ಲಿ ಪಾಲ್ಗೊಂಡಿರುವ ಎಲ್ಲಾ ಪ್ರಿಯ ಮಕ್ಕಳನ್ನ, ನಮ್ಮ ಸಭೆಯ ಎಲ್ಲರನ್ನ, ವಿಶ್ವದ ಎಲ್ಲಾ ಕ್ರೈಸ್ತರನ್ನ ಈ ಆಗಮನದ ಕಾಲದಲ್ಲಿ ನಾವು ನೆನಪು ಮಾಡಿಕೊಂಡು ಅವರೆಲ್ಲರನ್ನ ಅವರಿರುವ ಮನೆಗಳಲ್ಲಿ, ಅವರ ಕುಟುಂಬಗಳಲ್ಲಿ, ಮಕ್ಕಳು ಮೊಮ್ಮಕ್ಕಳಲ್ಲಿ ನೀನು ಇದ್ದುಕೊಂಡು ನಿನ್ನ ಆಶೀರ್ವಾದ ದಯಪಾಲಿಸಿ ಸಂತೋಷ ಸಮಾಧಾನದ ಸಂಕೇತವಾಗಿರುವ ಹಬ್ಬವನ್ನು ಎಲ್ಲರೊಂದಿಗೆ ಸೇರಿ ಸಂತೋಷದ ಆಚರಿಸಿ ನಿನಗೆ ಮಹಿಮೆ ತರುವವರಾಗಿರುವಂತೆ ಕೃಪೆ ಮಾಡು. ನಮ್ಮನ್ನು ನಿನ್ನ ಕರಗಳಿಗೆ ಒಪ್ಪಿಸಿದ್ದೇವೆ. ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ. ಆಮೆನ್. ನಾವು ಸಂಗೀತಗಳಲ್ಲಿ
78ನೆಯ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತ 78. ಒಂದು ಊರಿನಲ್ಲಿ ಒಂದು ಬೆಳಕು ಅಂಧಕಾರದಲ್ಲಿ ನೋಡಲಾಯಿತು. ಮೊದಲನೇ ಚರಣ ಮತ್ತು ಕೊನೆಯ ಚರಣ, 2 ಚರಣಗಳ ಮಾತ್ರ ಹಾಡಿಕೊಳ್ಳೋಣ. 1 ಮತ್ತು 3ನೇ ಚರಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಈ ಪರಲೋಕದಲ್ಲಿ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇವತ್ತು ನಮಗೆ ಅನುಗ್ರಹಿಸು. ನಮಗೆ ತಪ್ಪು ಮಾಡುವುದನ್ನು ಕ್ಷಮಿಸುವಂತೆ ನೀನು ನಮ್ಮನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸಿ ಕೇಳಿನ ತಪ್ಪಿಸು. ಯಾಕಂದರೆ ನಿನ್ನ ರಾಜ್ಯವು ಬಲವು ಮಹಿಮೆ ಸದಾಕಾಲವು ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ನಾವೆಲ್ಲರೂ ಹೊಂದಿಕೊಂಡು ಸಮಾಧಾನದಿಂದ ನಮ್ಮ ಮನೆಗಳಿಗೆ ತೆರಳೋಣ. ಯೆಹೋವನು ನಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ತನ್ನ ಪ್ರಸನ್ನ ಮುಖದಿಂದ ನಮ್ಮೆಲ್ಲರನ್ನು ನೋಡಿ ನಮ್ಮ ಮೇಲೆ ದಯವಿಡಲಿ. ಯೆಹೋವನು ತನ್ನ ಕೃಪಾ ಕಟಾಕ್ಷವನ್ನು ನಮ್ಮ ಮೇಲಿರಿಸಿ ನಮ್ಮೆಲ್ಲರಿಗೂ ಶಾಂತಿ ಸಮಾಧಾನ ನೀಡಲಿ. ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತ ದೇವರ ಆಶೀರ್ವಾದ ಈಗಲೂ ಯಾವಾಗಲೂ ಸದಾಕಾಲ ನಿಮ್ಮೆಲ್ಲರ ಸಂಗಡ ವಾಸವಾಗಿದ್ದು ಕಾಪಾಡಲಿ. ಆಮೆನ್. ಕೊನೆಯದಾಗಿ ನಾವೆಲ್ಲರೂ ಒಟ್ಟಾಗಿ 83ನೆಯ ಸಂಗೀತವನ್ನು ಹಾಡಿಕೊಳ್ಳೋಣ. ಕೇಳು ದೂತರ ಗಾನವ, ಘನರಾಜ ಹುಟ್ಟಿದ, ಸ್ವರ್ಗದಲ್ಲಿ ಮಹಿಮೆ, ಭೂಮಿಯಲ್ಲಿ ಕರುಣೆ.